ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದ 2ನೇ ಘಟಕ ಸಾರ್ವಜನಿಕ ಆಡಳಿತದ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ಪ್ರಾಮುಖ್ಯತೆ ಮತ್ತು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಕುರಿತಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ತಿಳ್ಕೊಂಡ್ವಿ. ಈ ತರಗತಿಯಲ್ಲಿ ಅದರ ಮುಂದುವರೆದ ಭಾಗವಾಗಿ ವ್ಯಾಪ್ತಿಯಲ್ಲಿ ನಾವು ಒಂದಷ್ಟು ಅಂಶಗಳನ್ನ ನೀಟಾಗಿ ಅಭ್ಯಾಸ ಮಾಡ್ತಾ ಹೋಗಿದ್ವಿ. ಪೋಸ್ಟ್ ಕಾರ್ಬ್ ದೃಷ್ಟಿಕೋನ ಅಲ್ವಾ? ಆ ಪೋಸ್ಟ್ ಕಾರ್ಬ್ ಅಲ್ಲಿ ಒಂದೊಂದು ಅಕ್ಷರಗಳಿಗೆ ಒಂದೊಂದು ಅರ್ಥಗಳನ್ನ ಹೇಳ್ತಾ ಬಂದ್ವಿ. ಆ ಎಲ್ಲ ವ್ಯಾಪ್ತಿಗಳನ್ನ, ಆ ಎಲ್ಲ ವಿಷಯಗಳ ಕುರಿತಾದ ವ್ಯಾಪ್ತಿಯನ್ನ ನಾವು ಸಾರ್ವಜನಿಕ ಆಡಳಿತದ ಅಧ್ಯಯನ ವ್ಯಾಪ್ತಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದರ ಮುಂದುವರೆದ ಭಾಗವಾಗಿ ಈಗ ಯೋಜನೆಗಳನ್ನ ರೂಪಿಸಾಗಿದೆ. ಆ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಬೇಕಾಗಿರ್ತಕ್ಕಂಥ ಇಲಾಖೆಗಳನ್ನ, ನಿಗಮಗಳನ್ನ, ಉಪವಿಭಾಗಗಳನ್ನ ಎಲ್ಲ ಮಾಡಾಗ್ಬಿಟ್ಟಿದೆ. ಆದ್ರೆ ಆ ಯೋಜನೆಗಳು, ಸಾರ್ವಜನಿಕ ಆಡಳಿತ ಅದು ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಿಬ್ಬಂದಿ ವರ್ಗ ಬಹಳ ಮುಖ್ಯ ಅಲ್ವಾ? ಸಾರ್ವಜನಿಕ ಆಡಳಿತದ ಯಶಸ್ಸು, ಅದರಲ್ಲೂ ಪರಿಣಾಮಕಾರಿಯಾಗಿ ಅದು ಯಶಸ್ವಿಗೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಹೇಗಿದ್ದಾರೆ ಅನ್ನೋದು ಬಹಳ ಮುಖ್ಯ. ಈ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದ ಪ್ರಕ್ರಿಯೆಗಳು. ಸಾರ್ವಜನಿಕ ಆಡಳಿತ ಕ್ಷೇತ್ರಕ್ಕೆ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕಾದ್ರೆ ಯಾರಂದ್ರ ಅವರನ್ನ ನೇಮಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈ ಸಿಬ್ಬಂದಿ ಅಧಿಕಾರಿಗಳನ್ನ ನೇಮಕ ಮಾಡಬೇಕಾದ್ರೆ ಕ್ರಮಬದ್ಧ ರೀತಿಯಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಆ ಆಯ್ಕೆ ಮಾಡುವಲ್ಲಿ ಹಲವಾರು ಪ್ರಕ್ರಿಯೆಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಆ ಹಲವಾರು ಪ್ರಕ್ರಿಯೆಗಳು ಅಂದ್ರೆ ಸಾರ್ವಜನಿಕ ಆಡಳಿತಕ್ಕೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿಗಳನ್ನ ನೇಮಿಸುವಾಗ ಹಲವಾರು ಪ್ರಕ್ರಿಯೆಗಳನ್ನ ನಾವು ಅನುಸರಿಸಬೇಕಾಗತ್ತೆ. ಆ ಪ್ರಕ್ರಿಯೆಗಳನ್ನೇ ನೇಮಕಾತಿ ಪ್ರಕ್ರಿಯೆಗಳು ಅಂತ ಕರಿತೀವಿ. ಸೊ ಮೊದಲನೇದಾಗಿ ನಾವು ನೇಮಕಾತಿ ಅಂಶದ ಬಗ್ಗೆ ತಿಳಿತಾ ಸಾರ್ವಜನಿಕ ಆಡಳಿತದ ಯಶಸ್ಸು ಎಂತಹ ಅಭ್ಯರ್ಥಿಗಳನ್ನ ನಾವು ಸಾರ್ವಜನಿಕ ಆಡಳಿತ ಕ್ಷೇತ್ರದಲ್ಲಿ ನೇಮಕ ಮಾಡ್ತಾ ಇದ್ದೀವಿ ಅನ್ನೋದನ್ನ ಆಧರಿಸಿರುತ್ತೆ. ಇನ್ನ ನೇಮಕಾತಿ ವಿಚಾರದಲ್ಲಿ ಎಂತಹ ಅಭ್ಯರ್ಥಿಗಳನ್ನ ನಾವು ಸಾರ್ವಜನಿಕ ಆಡಳಿತದಲ್ಲಿ ನೇಮಕ ಮಾಡ್ಕೊಳ್ಬೇಕಾಗುತ್ತೆ. ದಕ್ಷ ಅಧಿಕಾರಿಗಳಿರ್ಬೇಕು, ಪ್ರಾಮಾಣಿಕವಾದ ಅಧಿಕಾರಿಗಳಿರ್ಬೇಕು, ವ್ಯವಹಾರಗಳನ್ನ ಪಾರದರ್ಶಕವಾಗಿ ಮಾಡ್ತಕ್ಕಂಥ, ಬದಲಾಗುವ ಕಾಲಮಾನಕ್ಕೆ ತಕ್ಕಂತೆ ತಮ್ಮನ್ನ ಬದಲಾಯಿಸಿಕೊಳ್ತಕ್ಕಂಥ, ಅಪ್ಡೇಟ್ ಆಗ್ತಕ್ಕಂಥ ಅಲ್ವಾ, ಕ್ರಿಯೇಟಿವಿಟಿಯಾಗಿ ತುಂಬಾ ಸೃಜನಾತ್ಮಕವಾಗಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥ ದಕ್ಷ ಅಧಿಕಾರಿಗಳನ್ನ ನಾವು ಸಾರ್ವಜನಿಕ ಆಡಳಿತ ಕ್ಷೇತ್ರದಲ್ಲಿ ನೇಮಕ ಮಾಡಿದ್ದೇ ಆದ್ರೆ ಆ ಒಂದು ಸಾರ್ವಜನಿಕ ಆಡಳಿತ ತುಂಬಾ ಯಶಸ್ವಿಯಾಗಿ ನಡೆದುಕೊಂಡು ಹೋಗುತ್ತೆ. ಅಂತಹ ಅಭ್ಯರ್ಥಿಗಳು ಅವರಿಗೆ ವಹಿಸಿರ್ತಕ್ಕಂಥ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಮಾಡೋದ್ರ ಮೂಲಕ ದೇಶವನ್ನ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡು ಹೋಗ್ತಾರೆ. ಅದೇ ಒಂದು ವೇಳೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಏನಾದರೂ ದೋಷಗಳು ಉಂಟಾಯಿತು, ಸರಿಯಾದ ಕ್ರಮವನ್ನ ಅನುಸರಿಸಲಿಲ್ಲ, ನೇಮಕಾತಿ ಪ್ರಕ್ರಿಯೆಯಲ್ಲಿ ಅರ್ಹ ಅಭ್ಯರ್ಥಿಗಳಿಗೆ ಬದಲಾಗಿ ಅರ್ಹತೆ ಇಲ್ಲೇ ಇರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕ ಮಾಡಿದ್ರೆ ನಾವು ಅಭಿವೃದ್ಧಿಯನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಾರಿ ಹಾಗಾಗ್ಬಿಡುತ್ತೆ. ಒಂದಷ್ಟು ಏನ್ ಹೇಳ್ತೀವಿ, ಭ್ರಷ್ಟಾಚಾರದ ಬೇರಲ್ಲಿ ಕಂಡು ಬಂತು ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಆ ತರದ ಪ್ರಕರಣಗಳಾಗಿದೆ. ಅದನ್ನ ಕೋರ್ಟು ಅಂತಹ ಅಭ್ಯರ್ಥಿಗಳ ನೇಮಕಾತಿಗಳ ಪ್ರಕ್ರಿಯೆಯನ್ನ ಹಿಂಪಡೆದಿದೆ. ಸೊ ಇಲ್ಲಿ ಏನಾಗ್ತಾ ಇದೆ, ನೇಮಕಾತಿ ಅನ್ಬೇಕಾದ್ರೆ ನೇಮಕಾತಿ ಯಾವುದು ಸಾರ್ವಜನಿಕ ಆಡಳಿತಕ್ಕೆ ನೇಮಕಾತಿ ಮಾಡುವಂತಹ ಸಂದರ್ಭಗಳಲ್ಲಿ ಒಂದಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನ ಅನುಸರಿಸಿ ನೇಮಕಾತಿ ಮಾಡಬೇಕಾಗುತ್ತೆ. ಆ ನೇಮಕಾತಿ ಮಾಡಬೇಕಾದ್ರೆ ಅರ್ಹತೆ ಅಂದ್ರೆ ನಿರ್ದಿಷ್ಟವಾದ ಅರ್ಹತೆ, ಯಾವ ಹುದ್ದೆಗೆ ನೇಮಕ ಮಾಡ್ಕೊಳ್ತೀಯೋ ಆ ಹುದ್ದೆಗೆ ಸಂಬಂಧಿಸಿದ ನಿಗದಿಪಡಿಸಿರ್ತಕ್ಕಂಥ ಅರ್ಹತೆ ಆ ಅಭ್ಯರ್ಥಿಗೆ ಇದೆಯೇ,
ಆ ಪೋಸ್ಟ್ಗೆ ಆ ವ್ಯಕ್ತಿ ಅರ್ಹನೆ, ಆ ದಕ್ಷತೆ ಇದೆ, ಆ ಕಾರ್ಯದಕ್ಷತೆ ಇದೆ, ಆ ಜ್ಞಾನ ಇದೆ ಅವನಲ್ಲಿ, ಈ ತರದ ಮಾನದಂಡಗಳನ್ನ ಆಧರಿಸಿ ನಾವು ನೇಮಕಾತಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿ ಸರಿಯಾದ ರೀತಿಯಲ್ಲಿ ಸಾರ್ವಜನಿಕ ಆಡಳಿತಕ್ಕೆ ಅಭ್ಯರ್ಥಿಗಳನ್ನ ನೇಮಕ ಮಾಡಿದ್ದೇ ಆಗಲಿ ಅಭಿವೃದ್ಧಿ ಅಂತಕ್ಕಂಥದ್ದು ತಾನೇ ತಾನಾಗಿ ನಡ್ಕೊಂಡು ಹೋಗ್ತದೆ. ಇನ್ನು ಸಾರ್ವಜನಿಕ ಆಡಳಿತ ಕ್ಷೇತ್ರದಲ್ಲಿ ನೇಮಕಾತಿ ವಿಚಾರಕ್ಕೆ ಬಂದಾಗ ನೇಮಕಾತಿಯ ವಿಧಗಳು ನೋಡಿ, 2 ವಿಧಗಳಿವೆ. ಸಾರ್ವಜನಿಕ ಆಡಳಿತದಲ್ಲಿ ನೇಮಕಾತಿ ಮಾಡ್ಕೊಳ್ಬೇಕಾದ್ರೆ 2 ವಿಧಗಳನ್ನ ನಾವು ಆಧರಿಸಿ ನೇಮಕಾತಿ ಮಾಡ್ಕೊಳ್ತೀವಿ. ಮೊದಲನೇದು ನೇರ ನೇಮಕಾತಿ. ಏನು ನೇರ ನೇಮಕಾತಿ? ರೆಕ್ರೂಟ್ಮೆಂಟ್ ಅಂತ ಏನ್ ಹೇಳ್ತೀವಿ, ಖಾಲಿ ಹುದ್ದೆಗಳಿಗೆ ನೇಮಕಾತಿ ಮಾಡುವಂತ ಸಂದರ್ಭದಲ್ಲಿ ಅಭ್ಯರ್ಥಿಯನ್ನ ನೇರವಾಗಿ ಆ ಹುದ್ದೆಗೆ ತುಂಬತಕ್ಕಂಥದ್ದು. ಯಾವ್ದ್ರ ಮಾನದಂಡದ ಮೇಲೆ? ಅರ್ಹತೆಯ ಮಾನದಂಡದ ಆಧಾರದ ಮೇಲೆ. ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿ ಅರ್ಹ ಅಭ್ಯರ್ಥಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸೋದ್ರ ಮೂಲಕ ನೇರ ನೇಮಕಾತಿ. ನೇರ ನೇಮಕಾತಿಗೆ ಪರೀಕ್ಷೆಗಳನ್ನ ಆಯೋಜಿಸುತ್ತೆ. ಆ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದು ನಿಗದಿಪಡಿಸಿರ್ತಕ್ಕಂಥ ಮೆರಿಟ್ ಆಧಾರದ ಮೇಲೆ ಅಂಕಗಳನ್ನ ಗಳಿಸೋದ್ರ ಆಧಾರದ ಮೇಲೆ ಆ ಹುದ್ದೆಗೆ ಅರ್ಹತೆಯನ್ನ ಸಂಪಾದಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂಕಗಳನ್ನು ಪಡೆದು ಆ ಹುದ್ದೆಗೆ ನೇರವಾಗಿ ನೇಮಕ ಮಾಡತಕ್ಕಂತ ವ್ಯವಸ್ಥೆಯನ್ನ ನಾವು ನೇರ ನೇಮಕಾತಿ ಅಂತ ಕರಿತೀವಿ. ನೇರ ನೇಮಕಾತಿಯಲ್ಲಿ ಒಂದಷ್ಟು ಸಾಮಾನ್ಯ ಅರ್ಹತೆಗಳನ್ನ ಹೊಂದಿರಬೇಕು, ಜೊತೆಗೆ ಒಂದಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ. ಜನರಲ್ ಕಾನ್ಸೆಪ್ಟ್, ಸಾಮಾನ್ಯ ತಿಳುವಳಿಕೆ, ಸಾಮಾನ್ಯ ವಿಷಯಗಳ ಬಗ್ಗೆ ಜ್ಞಾನ, ಜೊತೆಗೆ ಸ್ಪೆಸಿಫಿಕ್ ಆಗಿ ಯಾವ ಹುದ್ದೆಗೆ ನೇಮಕ ಆಗ್ತಾ ಇದೆಯೋ ಆ ಹುದ್ದೆಗೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸ್ತಾ ಇದೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವ್ಯಕ್ತಿ ಆಯ್ಕೆಯಾದ್ರೆ ಅವನನ್ನ ನೇರವಾಗಿ ಆ ಹುದ್ದೆಗೆ ನೇಮಕ ಮಾಡತಕ್ಕಂಥ ವ್ಯವಸ್ಥೆಯನ್ನ ನಾವು ನೇರ ನೇಮಕಾತಿ ಅಂತ ಕರಿತೀವಿ. ಸೊ ನೇರ ನೇಮಕಾತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದು ಅಭ್ಯರ್ಥಿ ಅರ್ಹತೆಯನ್ನು ಸಂಪಾದಿಸಿ ಅರ್ಹತೆ ಆಧಾರದ ಮೇಲೆ ಸಂಬಂಧಪಟ್ಟ ಹುದ್ದೆಗೆ ನೇಮಕವನ್ನ ಹೊಂದತಕ್ಕಂಥದ್ದು. ಇನ್ನ ಎರಡನೇ ಬಂದ್ಬಿಟ್ಟು ಆಂತರಿಕ ನೇಮಕಾತಿ. ನೇಮಕಾತಿ ವಿಧಾನಗಳಲ್ಲಿ 2 ವಿಧ ಇದೆ. ಒಂದು ನೇರ ನೇಮಕಾತಿ, ಮತ್ತೊಂದು ಆಂತರಿಕ ನೇಮಕಾತಿ. ನೇರ ನೇಮಕಾತಿಯಲ್ಲಿ ಏನಾಗ್ತಾ ಇದೆ, ಸ್ಪೆಸಿಫಿಕ್ ಆಗಿ ಯಾವ ಹುದ್ದೆಗೆ ನೇಮಕ ಆಗ್ತಾ ಇದ್ದಾನೆ, ಯಾವ ಇಲಾಖೆಗೆ ನೇಮಕ ಆಗ್ತಾ ಇದ್ದಾನೆ, ಆ ಇಲಾಖೆಗಳು ನಡೆಸ್ತಕ್ಕಂಥ, ಆ ಆಯೋಗಗಳು ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಜರಾಗಿ ನಿರ್ದಿಷ್ಟವಾಗಿರ್ತಕ್ಕಂಥ ಅರ್ಹತೆಯನ್ನ ಪಡೆದ ನಂತರದಲ್ಲಿ ಆ ವ್ಯಕ್ತಿ ಆ ಹುದ್ದೆಗೆ ಆಯ್ಕೆಯಾದಾಗ ಆ ವ್ಯಕ್ತಿಯನ್ನ ಆ ಹುದ್ದೆಗೆ ನೇಮಕ ಮಾಡಲಾಗುತ್ತೆ. ಇದು ನೇರ ನೇಮಕ. ಆದ್ರೆ ಮತ್ತೊಂದು ವಿಧಾನ ನೋಡಿ, ಆಂತರಿಕ ನೇಮಕಾತಿ. ಆಂತರಿಕ ನೇಮಕಾತಿನ ಬಡ್ತಿ ಅಂತ ಕೂಡ ಕರೀತಾರೆ. ಬಡ್ತಿಯ ಮೂಲಕ ನೇಮಕ ಮಾಡ್ಕೊಳ್ತಕ್ಕಂಥದ್ದು ಬಡ್ತಿಯ ಮೂಲಕ ನೇಮಕಾತಿ. ಅಂದ್ರೆ ಈಗ ಆಲ್ರೆಡಿ ಅವನು ನೇಮಕ ಆಗಿದ್ದಾನೆ, ಹುದ್ದೆಯಲ್ಲಿ ಇದ್ದಾನೆ. ಆ ಹುದ್ದೆಯಲ್ಲಿ ಅವನ ಅರ್ಹತೆಯನ್ನ ಆಧರಿಸಿ, ಅವನ ಸಾಮರ್ಥ್ಯವನ್ನ ಆಧರಿಸಿ, ಅವನ ಜ್ಞಾನವನ್ನ ಆಧರಿಸಿ, ಅವನ ವಯೋಮಾನವನ್ನ ಆಧರಿಸಿ, ಅಂದ್ರೆ ನಿರ್ದಿಷ್ಟ ಅವಧಿಯವರೆಗೆ ಒಂದೇ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ ನಂತರದಲ್ಲಿ ಕೊಡ್ತಕ್ಕಂಥ ಬಡ್ತಿ, ಪ್ರಮೋಷನ್. ರೈಟ್. ಆಂತರಿಕ ನೇಮಕಾತಿ ಅಂತ ಬಂದಾಗ, ಆಂತರಿಕ ನೇಮಕಾತಿಯಲ್ಲಿ ಅರ್ಹರಾದವರನ್ನ ಇಲಾಖೆಗಳಲ್ಲಿ ಕಾಲ ಕಾಲಕ್ಕೆ ಬಡ್ತಿ ನೀಡೋದ್ರ ಮೂಲಕ ಮೇಲ್ಹಂತದ ಹುದ್ದೆಗಳಿಗೆ ನೇಮಕ ಮಾಡತಕ್ಕಂಥದ್ದನ್ನ ನಾವು ಆಂತರಿಕ ನೇಮಕಾತಿ ಅಂತ ಕರಿತೀವಿ. ಅಂದ್ರೆ ಆಂತರಿಕ ನೇಮಕಾತಿಯಲ್ಲಿ ಡೈರೆಕ್ಟ್ ಆಗಿ ಬೇರೆ ಅಭ್ಯರ್ಥಿಗಳನ್ನ, ಹೊಸ ಅಭ್ಯರ್ಥಿಗಳನ್ನ ತುಂಬಿಕೊಳ್ಳಲ್ಲ, ಬದಲಾಗಿ ಆ ಇಲಾಖೆಯಲ್ಲಿ ಈಗ ಆಲ್ರೆಡಿ ಸೇವೆ ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳನ್ನ ಅರ್ಹತೆಯ ಆಧಾರದ ಮೇಲೆ, ಅವರ ಅನುಭವದ ಆಧಾರದ ಮೇಲೆ, ಅವರ ಸಾಮರ್ಥ್ಯದ ಆಧಾರದ ಮೇಲೆ ಮೇಲ್ಹಂತದ ಹುದ್ದೆಗಳಿಗೆ ಬಡ್ತಿ ನೀಡೋದ್ರ ಮೂಲಕ ತುಂಬಿಕೊಳ್ತಕ್ಕಂಥದ್ದನ್ನು ನಾವು ಆಂತರಿಕ ನೇಮಕಾತಿ ಅಂತ ಕರಿತೀವಿ.
ಫಾರ್ ಎಕ್ಸಾಂಪಲ್ ನಿಮ್ಗೆ ಸುಲಭವಾಗಿ ಅರ್ಥ ಆಗೋದಾದ್ರೆ, ನಿರ್ದಿಷ್ಟ ವರ್ಷಗಳವರೆಗೆ ನಾವು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ನಂತರದಲ್ಲಿ ಒಂದು ಹಂತದಲ್ಲಿ ಸೀನಿಯಾರಿಟಿ ಆಧಾರದ ಮೇಲೆ ಏನ್ ಮಾಡ್ತಾರೆ, ಪ್ರಮೋಷನ್ ಕೊಡ್ತಾರೆ. ಹೆಡ್ ಮಾಸ್ಟರ್ ಅಂತ ಪ್ರಮೋಷನ್ ಕೊಡ್ತಾರೆ ಅಲ್ವಾ. ಸೊ ಹೆಡ್ ಮಾಸ್ಟರ್ಗೆ ಇಲ್ಲಿ ನೇರ ನೇಮಕಾತಿ ಆಗಲಿಲ್ಲ. ಅಫ್ಕೋರ್ಸ್ ಇಲಾಖೆ ನಿಗದಿಪಡಿಸಿರ್ತಕ್ಕಂತ ಇಲಾಖೆಯ ಪರೀಕ್ಷೆಗಳಲ್ಲಿ ಪಾಸ್ ಆಗಿ KES ಎಕ್ಸಾಮ್ ಅನ್ನ ಪಾಸ್ ಮಾಡಿದಾಗ ನೇರವಾಗಿ ಮುಖ್ಯೋಪಾಧ್ಯಾಯರಿಗೆ ಆಯ್ಕೆ ಆಗ್ತಾರೆ. ಆದರೆ ಆಂತರಿಕ ನೇಮಕಾತಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ, ಈಗ ಒಂದಷ್ಟು ವರ್ಷಗಳವರೆಗೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ನಂತರದಲ್ಲಿ ಸೀನಿಯಾರಿಟಿ ಆಧಾರದ ಮೇಲೆ ನಮಗೆ ಶಿಕ್ಷಕರಲ್ಲೇ ಮತ್ತೊಂದು ಹಂತದ ಬಡ್ತಿಯನ್ನು ಪಡ್ಕೊಂಡು ಮೇಲ್ಹಂತದ ಹುದ್ದೆಗೆ ನೇಮಕ ಮಾಡತಕ್ಕಂಥದ್ದನ್ನ ನಾವು ಆಂತರಿಕ ನೇಮಕಾತಿ, ಒಳ ನೇಮಕಾತಿ ಅಂತ ಕರೀತೀವಿ. ಸೊ ನೇಮಕಾತಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಸಾರ್ವಜನಿಕ ಸಿಬ್ಬಂದಿಯ ನೇಮಕಾತಿ, ಸಾರ್ವಜನಿಕ ಸಿಬ್ಬಂದಿಯನ್ನ ನೇಮಕ ಮಾಡುವಂತಹ ಸಂದರ್ಭಗಳಲ್ಲಿ ಈ ನೇಮಕಾತಿ ಅಂತಕ್ಕಂಥದ್ದು ಅಡಿಗಲ್ಲಾಗುತ್ತೆ. ಯಾಕೆಂದ್ರೆ ಸಾರ್ವಜನಿಕ ಆಡಳಿತ ಯಶಸ್ವಿ ಆಗ್ಬೇಕು ಅಂದ್ರೆ ನಾವು ದಕ್ಷ, ಪ್ರಾಮಾಣಿಕ ಅಭ್ಯರ್ಥಿಗಳನ್ನ ವೈಜ್ಞಾನಿಕ ವಿಧಾನಗಳನ್ನ ಆಧರಿಸಿ ನಾವು ನೇಮಕಾತಿ ಮಾಡಿಕೊಂಡಾಗ ಮಾತ್ರ ಪ್ರಾಮಾಣಿಕವಾದ ದಕ್ಷ ಅಭ್ಯರ್ಥಿಗಳು ಆ ಹುದ್ದೆಗೆ ನೇಮಕ ಆಗ್ತಾರೆ. ಅವರಿಂದ ದೇಶ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ವೈಜ್ಞಾನಿಕ ವಿಧಾನಗಳನ್ನ ಅನುಸರಿಸಿ ನಾವು ನೇಮಕಾತಿ ಮಾಡ್ಕೊಂಡಿದ್ವಿ. ನೇಮಕಾತಿ ಪ್ರಕ್ರಿಯೆ ಮುಗಿದಿದೆ. ಈಗ ನೇಮಕಾತಿ ಆಗ್ಬಿಟ್ರೆ ಮುಗಿದೋಯ್ತಾ? ಇಲ್ಲ. ಈಗ ಒಬ್ಬ ಅಭ್ಯರ್ಥಿನ ಒಂದು ಹುದ್ದೆಗೆ ನೇಮಕ ಮಾಡಿದ್ಮೇಲೆ ಆ ಹುದ್ದೆಯನ್ನ ಸಮರ್ಥವಾಗಿ ಅವನು ನಿಭಾಯಿಸಬೇಕು ಅಂತ ಹೇಳಿದ್ರೆ, ನಾನು ನೇಮಕವಾದಾಗ ವ್ಯವಸ್ಥೆ ಹೇಗಿತ್ತೋ ಈಗಲೂ ಹಾಗೆ ಇದೆಯಾ ಅಂದ್ರೆ ಇಲ್ಲ. ಕಾಲ ಕಾಲಕ್ಕೆ ವ್ಯವಸ್ಥೆಗಳು ಬದಲಾಗ್ತಾ ಇರುತ್ತೆ. ಸೊ ಆಡಳಿತದಲ್ಲಿ ಮಾರ್ಪಾಡುಗಳಾಗ್ತಾ ಇರುತ್ತೆ. ಕಾಲ ಕಳೆದಂತೆ ಆಗ್ತಕ್ಕಂಥ ಬದಲಾವಣೆಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿ, ನೇಮಕ ಆಗಿರ್ತಕ್ಕಂಥ ಅಭ್ಯರ್ಥಿ ಅಪ್ಡೇಟ್ ಆಗ್ಬೇಕು. ಅಪ್ಡೇಟ್ ಆಗ್ಬೇಕು. ಹೇಗಾಗ್ಬೇಕು ಅಂದ್ರೆ ಕಾಲ ಕಾಲಕ್ಕೆ ತರಬೇತಿಗಳನ್ನ ಕೊಡಬೇಕು. ಏನು ತರಬೇತಿ ಅಂದ್ರೆ ಏನು ಆಗತ್ತೆ? ನಿರ್ದಿಷ್ಟ ಕಾರ್ಯವನ್ನ ನಿರ್ವಹಿಸಲು ತರಬೇತಿ ಅಂದ್ರೆ ಏನು? ಒಂದು ಡೆಫಿನೇಷನ್ ಕೊಡೋದಾದ್ರೆ, ನಿರ್ದಿಷ್ಟ ಕಾರ್ಯವನ್ನ ನಿರ್ವಹಿಸಲು ಅಗತ್ಯವಾದ ಜ್ಞಾನ ಹಾಗೂ ಪರಿಣಿತಿಯನ್ನ ಅಭಿವೃದ್ಧಿಪಡಿಸತಕ್ಕಂಥದ್ದು. ರೈಟ್? ತರಬೇತಿ ಅಂದ್ರೆ ಏನು? ನಿರ್ದಿಷ್ಟವಾದ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಜ್ಞಾನವನ್ನ ಮತ್ತು ಪರಿಣಿತಿಯನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದನ್ನ ತರಬೇತಿ ಅಂತ. ಅಭಿವೃದ್ಧಿ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಈಗ ಆಲ್ರೆಡಿ ಅವನಿಗೆ ನಾಲೆಡ್ಜ್ ಇದೆ, ಆಲ್ರೆಡಿ ಸ್ಕಿಲ್ ಇದೆ ಅವನಿಗೆ. ಆದ್ರೆ ಆ ಸ್ಕಿಲ್ ಅನ್ನ, ನಾಲೆಡ್ಜ್ ಅನ್ನ ಅಪ್ಡೇಟ್ ಮಾಡ್ತಕ್ಕಂಥ, ರೈಟ್, ಅಭಿವೃದ್ಧಿ ಪಡಿಸ್ತಕ್ಕಂಥ. ಈಗಾಗಲೇ ನೀನು ಈ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಸಮರ್ಥನಿದೆಯಾ? ಬದಲಾದ ಪರಿಸ್ಥಿತಿಗೆ ತಕ್ಕಂತೆ, ವ್ಯವಸ್ಥೆಗಳು ಬದಲಾದಂತೆ ನೀನು ಹೊಸ ವಿಧಾನಗಳಿಗೆ ಅಪ್ಡೇಟ್ ಆಗ್ಬೇಕಲ್ಲ. ಅಪ್ಡೇಟ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಮೊದಲೆಲ್ಲ ಏನ್ ಮಾಡ್ತಿದ್ರಪ್ಪ, ದಾಖಲೆಗಳನ್ನ ನೋಟ್ಬುಕ್ ಗಳಲ್ಲಿ, ಲೆಡ್ಜರ್ ಗಳಲ್ಲಿ ಬರೆದು ನಿರ್ವಹಿಸ್ತಾ ಇದ್ರು ಅಲ್ವಾ. ಈಗ ಕಾಲ ಬದಲಾದಂತೆ ಏನಾಗಿದೆ, ಎಲ್ಲ ಆ ಸ್ಥಾನಗಳಿಗೆ ಕಂಪ್ಯೂಟರ್ಗಳು ಬಂದು ಕೂತಿದೆ ಅಲ್ವಾ. ಈಗೆಲ್ಲ ಆನ್ಲೈನ್ ಸೇವೆಗಳ ಆರಂಭ ಆಗಿದೆ. ಲೆಡ್ಜರ್ ಬರಿತಾ ಇರ್ತಕ್ಕಂಥ ವ್ಯಕ್ತಿಗೆ ಕಂಪ್ಯೂಟರ್ ನಾಲೆಡ್ಜ್ ಬೇಕಲ್ಲ. ಆನ್ಲೈನ್ ನಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಅವನಿಗೆ ಆ ಸಾಮರ್ಥ್ಯ ಬರಬೇಕು ಅಂತಂದ್ರೆ ಕಾಲ ಕಾಲಕ್ಕೆ ಅದನ್ನ ಅವನಿಗೆ ಅಪ್ಡೇಟ್ ಮಾಡ್ತಾ ಅಲ್ಲ. ಆ ಸಿಬ್ಬಂದಿ ಹಳೆ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಸಿಬ್ಬಂದಿಯನ್ನ ಹೊಸ ವ್ಯವಸ್ಥೆಗೆ ಹೊಂದಿಕೊಳ್ಳುವಲ್ಲಿ ಅವನ ಜ್ಞಾನವನ್ನ, ಅವನ ಕೌಶಲವನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದನ್ನ ನಾವು ತರಬೇತಿ ಅಂತ ಕರಿತೀವಿ. ಸೊ ತರಬೇತಿ ಅಂತಂದ್ರೆ ನಿರ್ದಿಷ್ಟ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಮತ್ತು ಪರಿಣಿತಿಯನ್ನ ಅಭಿವೃದ್ಧಿಪಡಿಸುವುದನ್ನ ನಾವು ತರಬೇತಿ ಅಂತ ಕರಿತೀವಿ. ತರಬೇತಿ ಮಾತ್ರ ಒಬ್ಬ ಸಾರ್ವಜನಿಕ ಆಡಳಿತ ಕ್ಷೇತ್ರದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ, ಸಿಬ್ಬಂದಿ ವರ್ಗವನ್ನ ದಕ್ಷ ಮತ್ತು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕಾಲ ಕಾಲಕ್ಕೆ ನಾವು ತರಬೇತಿಗಳನ್ನ ಕೊಡದೆ ಹೋದ್ರೆ, ಅಪ್ಡೇಟ್ಸ್ ಮಾಡದೆ ಹೋದ್ರೆ ಅಭಿವೃದ್ಧಿ ಕಾರ್ಯಗಳಾಗಲ್ಲ.
ಸೊ ಸಾರ್ವಜನಿಕ ರಂಗದಲ್ಲಿ ಇರ್ತಕ್ಕಂತ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಕಾಲಕ್ಕೆ ಅಗತ್ಯವಾಗಿರ್ತಕ್ಕಂಥ ತರಬೇತಿಗಳನ್ನ ನೀಡ್ತಕ್ಕಂಥದ್ದು ಬಹಳ ಏನಾಗುತ್ತೆ, ತರಬೇತಿಗಳನ್ನ ನೀಡಿದಾಗ ಆ ವ್ಯವಸ್ಥೆ, ಹೊಸ ಬದಲಾಗಿರ್ತಕ್ಕಂಥ ವ್ಯವಸ್ಥೆಗೆ ಅವ್ರು ಅಪ್ಡೇಟ್ ಆಗ್ತಾರೆ. ಇಲ್ಲ ಅಂತಂದ್ರೆ ಆಗಲ್ಲ. ಈಗ ನೋಡಿ, ಹಳೆ ಶಿಕ್ಷಣ ನೀತಿ ಹೋಯ್ತು, ಹೊಸ ಶಿಕ್ಷಣ ನೀತಿ ಬರ್ತಾ ಇದೆ ಅಲ್ವಾ. ಹೊಸ ಶಿಕ್ಷಣ ನೀತಿ ಬಂದಾಗ, ಹೊಸ ಪಠ್ಯಕ್ರಮ ಬಂದಾಗ, ಆ ಪಠ್ಯಕ್ರಮವನ್ನು ಬೋಧಿಸೋದು ಹೇಗೆ, ಯಾವ ಸಿಲೆಬಸ್ಗಳು ಬಂದಿದೆ, ಹೊಸ ಶಿಕ್ಷಣ ನೀತಿಯಲ್ಲಿ ಏನ್ ಅಂಶಗಳು ಬಂದಿದೆ, ಬದಲಾದ ಶೈಕ್ಷಣಿಕ ವ್ಯವಸ್ಥೆಯನ್ನ ಹೇಗೆ ಅನುಷ್ಠಾನಗೊಳಿಸಬೇಕು ಅನ್ನೋದ್ರ ಬಗ್ಗೆ ಕಾಲಕ್ಕೆ ಶಿಕ್ಷಕರಿಗೆ ಟ್ರೈನಿಂಗ್ ಗಳನ್ನು ಕೊಡ್ತಾರೆ ಅಲ್ವಾ. ಎಲ್ಲ ಕ್ಷೇತ್ರಗಳಲ್ಲೂ, ಎಲ್ಲ ಇಲಾಖೆಗಳಲ್ಲೂ ತರಬೇತಿಗಳು ಇದ್ದೇ ಇರುತ್ತೆ. ಆದ್ರೆ ಆ ತರಬೇತಿಗಳು ಹೇಗಿರುತ್ತೆ, ತರಬೇತಿಯ ವಿಧಗಳೇನಪ್ಪ, ಯಾವ ತರ ತರಬೇತಿ ಇದೆ ಹಾಗಾದ್ರೆ ಅಂತ ನೋಡೋದಾದ್ರೆ, ತರಬೇತಿಗಳನ್ನ 5 ಪ್ರಕಾರಗಳನ್ನಾಗಿ ಮಾಡ್ತಾರೆ. ತರಬೇತಿಯ ವಿಧ, ತರಬೇತಿಯ ಉದ್ದೇಶ, ತರಬೇತಿಯ ಗುರಿ, ತರಬೇತಿಯನ್ನ ನೀಡ್ತಾ ಇರೋದು ಯಾರು, ತರಬೇತಿಯ ಅವಧಿ, ಇವುಗಳನ್ನ ಆಧರಿಸಿ ತರಬೇತಿಯನ್ನ 5 ಪ್ರಕಾರಗಳಾಗಿ ನಾವು ವಿಭಾಗ ಮಾಡ್ತಾ ಹೋಗ್ತೀವಿ. ಏನೇ ಒಂದೊಂದೇ ತರಬೇತಿಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಹೇಳಿದ ಹಾಗೆ ತರಬೇತಿ ಯಾವ ವಿಧಾನದ ಮೂಲಕ ತರಬೇತಿ ನೀಡ್ತಾ ಇದ್ದಾರೆ, ತರಬೇತಿಯ ಅವಧಿ, ತರಬೇತಿ ನೀಡ್ತಕ್ಕಂಥ ಸಂಸ್ಥೆ ಯಾವುದು, ಯಾವ ಹಂತದ ತರಬೇತಿ ನೀಡ್ತಾ ಇದ್ದಾರೆ ಮತ್ತು ಆ ತರಬೇತಿಯ ಉದ್ದೇಶ, ಇವುಗಳನ್ನು ಆಧರಿಸಿ 5 ಪ್ರಕಾರಗಳಾಗಿ ನಾವು ತರಬೇತಿಯನ್ನ ವಿಭಾಗ ಮಾಡ್ತಾ ಇದ್ದೀವಿ. ಯಾವುದು ತರಬೇತಿಯ ವಿಧಗಳು ಯಾವುದು, ತರಬೇತಿಯ ವಿಧಗಳು ಯಾವುದು ನೋಡ್ತಾ. ತರಬೇತಿಯ ವಿಧಗಳು, ಫಸ್ಟ್ ಔಪಚಾರಿಕ ತರಬೇತಿ ಮತ್ತು ಅನೌಪಚಾರಿಕ ತರಬೇತಿ. ಔಪಚಾರಿಕ ತರಬೇತಿ ಮತ್ತು ಅನೌಪಚಾರಿಕ ತರಬೇತಿ. ಇನ್ನು ಔಪಚಾರಿಕ ತರಬೇತಿ ಅಂದ್ರೆ ಯಾವುದು, ಅನೌಪಚಾರಿಕ ತರಬೇತಿ ಅಂದ್ರೆ ಯಾವುದು? ಔಪಚಾರಿಕ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಕೆಲಸ ನಿರ್ವಹಿಸತಕ್ಕಂತ ಅಭ್ಯರ್ಥಿ, ಅಂದ್ರೆ ಈಗಾಗಲೇ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ನೌಕರಿಗೆ ತಾವು ನಿರ್ವಹಿಸಬೇಕಾದ ಕಾರ್ಯಗಳನ್ನ ಕುರಿತು ಪೂರ್ವಭಾವಿಯಾಗಿ ಸಿದ್ಧಪಡಿಸಿಕೊಂಡಿರ್ತಕ್ಕಂಥ ಒಂದು ಕ್ರಮಬದ್ಧ ಯೋಜನೆಗಳಿಂದ ಅವರಿಗೆ ತರಬೇತಿಯನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾವೇ ಶಿಕ್ಷಕರನ್ನೇ ತಗೊಂಡ್ರೆ, ನಾವೀಗ ಆಲ್ರೆಡಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಾವು ನಿರ್ವಹಿಸ್ತಕ್ಕಂಥ ಕಾರ್ಯಕ್ಕೆ, ನಾವು ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯಗಳ ಕುರಿತು ಪೂರ್ವ ನಿಯೋಜಿತವಾಗಿ ಒಂದು ಪ್ಲಾನ್ ಮಾಡೋದು, ಒಂದು ವ್ಯವಸ್ಥಿತವಾಗಿ ಒಂದು ಯೋಜನೆಯನ್ನು ರೂಪಿಸಿಕೊಂಡು ತರಬೇತಿ ಕೊಡ್ತಕ್ಕಂಥ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಡಯಟ್ ನಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅಲ್ವಾ, ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಅಂತಕ್ಕಂಥದ್ದು ಇದೆ. ಸೊ ಎಲ್ಲ ಇಲಾಖೆಗಳು ಕೂಡ, ಎಲ್ಲ ಇಲಾಖೆಯ ನೌಕರರು ಕೂಡ, ಎಲ್ಲ ಇಲಾಖೆಗಳ ನೌಕರರಿಗೆ, ಅದು ಶಿಕ್ಷಣ ಇಲಾಖೆಯಲ್ಲಿ ಅಥವಾ ಯಾವುದೇ ಇಲಾಖೆ, ಎಲ್ಲ ಇಲಾಖೆಯ ಒಟ್ಟಾರೆ ನೌಕರರು ನಿರ್ವಹಿಸಬೇಕಾದ ಕಾರ್ಯಕ್ಕೆ ಪೂರ್ವಭಾವಿಯಾಗಿ ಸಿದ್ಧಪಡಿಸಿದ ಕ್ರಮಬದ್ಧ ಯೋಜನೆಗಳಿಂದ ನೀಡ್ತಕ್ಕಂಥ ತರಬೇತಿಯನ್ನು ನಾವು ಔಪಚಾರಿಕ ತರಬೇತಿ ಅಂತ ಕರೀತೀವಿ. ಸೊ ಔಪಚಾರಿಕ ತರಬೇತಿಗೆ ಮೊದಲೇ ಯಾವ ವಿಷಯವನ್ನ ಕುರಿತು ಹೇಗೆ ತರಬೇತಿ ಕೊಡಬೇಕು, ಎಷ್ಟು ದಿವಸ ತರಬೇತಿ ಕೊಡಬೇಕು, ಆ ತರಬೇತಿಯಲ್ಲಿ ಯಾವ ವಿಚಾರಗಳನ್ನ ಕುರಿತು ಹೇಳಬೇಕು, ಹೇಗೆ ಅವರ ಸ್ಕಿಲ್ ಅನ್ನು ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಇರುತ್ತೆ. ಇದು ಔಪಚಾರಿಕ ತರಬೇತಿ. 5 ದಿನಗಳ ತರಬೇತಿ ಇರ್ಬೋದು, 10 ದಿನಗಳ ತರಬೇತಿ ಇರ್ಬೋದು. ಸೊ ಇದು ಔಪಚಾರಿಕ ತರಬೇತಿ. ಅನೌಪಚಾರಿಕ ತರಬೇತಿ ಅಂತಂದ್ರೆ, ಔಪಚಾರಿಕ ತರಬೇತಿಯನ್ನ ಪರಿಣಿತರ ಮಾರ್ಗದರ್ಶನದಲ್ಲಿ ನೀಡಲಾಗುತ್ತೆ. ಅಂದ್ರೆ ಆ ಯಾವ ವಿಷಯವನ್ನ ಕುರಿತು ತರಬೇತಿಯನ್ನ ಕೊಡ್ತಾ ಇದ್ರು, ಆ ವಿಷಯದಲ್ಲಿ ಆಳವಾದ ಪರಿಣಿತಿಯನ್ನ ಹೊಂದಿರತಕ್ಕಂಥವ್ರು ಉಳಿದ ನೌಕರರಿಗೆ ಆ ವಿಷಯವನ್ನ ಕುರಿತು ಮಾರ್ಗದರ್ಶನ ಮಾಡ್ತಕ್ಕಂಥದ್ದು.
ನೀವು ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನ ಹೀಗೆ ನಿರ್ವಹಿಸಿ ಅಂತ ಹೇಳಿ ಒಂದಷ್ಟು ಮಾರ್ಗದರ್ಶನ ಮಾಡ್ತಕ್ಕಂಥ ತರಬೇತಿಗಳನ್ನ ಔಪಚಾರಿಕ ತರಬೇತಿ ಅಂತ ಕರಿತೀವಿ. ಔಪಚಾರಿಕ ತರಬೇತಿ ಈಗಾಗಲೇ ಸೇವೆ ಸಲ್ಲಿಸುತ್ತಿರುವ, ಈಗಾಗಲೇ ಸೇವೆಯಲ್ಲಿ ಇರ್ತಕ್ಕಂಥ, ಈಗಾಗಲೇ ನೇಮಕ ಹೊಂದಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ನೌಕರರಿಗೆ ತಾವು ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನ ಹೇಗೆ ವ್ಯವಸ್ಥಿತವಾಗಿ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಪೂರ್ವ ನಿಯೋಜಿತವಾಗಿ ಸಿದ್ಧಪಡಿಸಿದ ತರಬೇತಿಯನ್ನ ನಾವು ಔಪಚಾರಿಕ ತರಬೇತಿ. ಕಾಲ ಕಾಲಕ್ಕೆ ಔಪಚಾರಿಕ ತರಬೇತಿಗಳನ್ನ ಎಲ್ಲ ಇಲಾಖೆಗಳ ನೌಕರರಿಗೂ ಕೂಡ ನೀಡಲಾಗಿದೆ. ಇನ್ನೊಂದಿದೆ ನೋಡಿ, ಅನೌಪಚಾರಿಕ ತರಬೇತಿ. ಇದ್ಯಾವುದು ಅನೌಪಚಾರಿಕ ತರಬೇತಿ? ಅನೌಪಚಾರಿಕ ತರಬೇತಿ ಅಂತ ಹೇಳಿದ್ರೆ ಇಲ್ಲಿ ನೌಕರರು ದಿನನಿತ್ಯ ತಮ್ಮ ಕಾರ್ಯಗಳನ್ನ ಮಾಡೋದ್ರ ಮೂಲಕ ತರಬೇತಿ ಪಡ್ತಾರೆ. ಅಂದ್ರೆ ನಾವು ಔಪಚಾರಿಕ ತರಬೇತಿನ ಪಡ್ಕೊಂಡು ಬಂದಿರ್ತೀವಿ ನೋಡಿ, ಔಪಚಾರಿಕ ತರಬೇತಿಯಲ್ಲಿ ಹೀಗೀಗೆ ಹೀಗೀಗೆ ಹೀಗೆ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಒಂದ್ ಚೌಕಟ್ಟನ್ನ ರೂಪಿಸ್ಕೊಟ್ಟಿರ್ತಾರೆ, ನನಗೊಂದಷ್ಟು ತರಬೇತಿನ ಕೊಟ್ಟು ಕಳಿಸಿರ್ತಾರೆ, ಹೀಗ್ ಮಾಡಿ ಅಂತ. ಆ ತರಬೇತಿ ಮುಗಿಸ್ಕೊಂಡು ನಾವು ನಮ್ಮ ಕಾರ್ಯಕ್ಷೇತ್ರಕ್ಕೆ ಬರ್ತೀವಲ್ಲ, ಕಾರ್ಯಕ್ಷೇತ್ರಕ್ಕೆ ಬಂದಾಗ ಆ ತರಬೇತಿ ಅಂಶಗಳನ್ನ ಇಲ್ಲಿ ಪ್ರಾಯೋಗಿಕವಾಗಿ ಮಾಡ್ತಾರೆ. ಅಂದ್ರೆ ನೌಕರರು ತಮ್ಮ ದೈನಂದಿನ ಕಾರ್ಯಕ್ಷೇತ್ರಗಳಲ್ಲಿ, ತಮ್ಮ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುವುದರ ಮೂಲಕ ಪಡಿತಕ್ಕಂಥ ತರಬೇತಿನ ಅನೌಪಚಾರಿಕ ತರಬೇತಿ ಅಂತ ಕರೀತೀವಿ. ಅನೌಪಚಾರಿಕ ತರಬೇತಿ. ಸೊ ಅನೌಪಚಾರಿಕ ತರಬೇತಿನ ಯಾರೂ ನೀಡೋದಿಲ್ಲ, ಬದಲಾಗಿ ಪ್ರತಿಯೊಬ್ಬ ನೌಕರ ದಿನನಿತ್ಯದಲ್ಲಿ ತನ್ನ ಕಚೇರಿಯಲ್ಲಿ ಕಾರ್ಯನಿರ್ವಹಿಸೋದ್ರ ಮೂಲಕ ಏನು ಕಲಿತಾ ಹೋಗ್ತಾನಲ್ಲ, ದಿನದಿಂದ ದಿನಕ್ಕೆ ತನ್ನ ತನ್ನ ಅನುಭವವನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಾನಲ್ಲ, ತನ್ನ ಕಾರ್ಯನಿರ್ವಹಣೆಯ ಸ್ಕಿಲ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾನಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಅಷ್ಟೇ, ಪ್ರತಿಯೊಬ್ಬ ನೌಕರನು ಅಷ್ಟೇ, ನನ್ನ ಇವತ್ತಿನ ಕಾರ್ಯದಕ್ಷತೆಗಿಂತ ನನ್ನ ನಾಳಿನ ಕಾರ್ಯದಕ್ಷತೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ದಿನ ಕಳೆದಂತೆ ಅವನ ಕಾರ್ಯದಕ್ಷತೆ ಹೆಚ್ಚಾಗ್ತಾ ಹೋಗುತ್ತೆ. ಯಾವ್ದ್ರ ಮೂಲಕ? ಅನೌಪಚಾರಿಕ ತರಬೇತಿಯ ಮೂಲಕ. ಸೊ ಕ್ಲಿಯರ್? ಮೊದಲನೇದು ಔಪಚಾರಿಕ ತರಬೇತಿ ಮತ್ತು ಅನೌಪಚಾರಿಕ ತರಬೇತಿ. ಔಪಚಾರಿಕ ತರಬೇತಿ ಅಂದ್ರೆ ಪೂರ್ವ ನಿಯೋಜಿತ ತರಬೇತಿ. ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ ತಾವು ಸಲ್ಲಿಸುತ್ತಿರುವ ಕಾರ್ಯಗಳನ್ನು, ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ತಾವು ನಿರ್ವಹಿಸಬೇಕಾದ ಕಾರ್ಯವನ್ನ ಕುರಿತು ಪೂರ್ವ ನಿಯೋಜಿತ ಕ್ರಮಗಳ ಮೂಲಕ ವ್ಯವಸ್ಥಿತವಾಗಿ ತರಬೇತಿ ಕೊಟ್ರೆ ಅದು ಔಪಚಾರಿಕ ತರಬೇತಿ. ನೌಕರರು ತಮ್ಮ ದೈನಂದಿನ ವ್ಯವಹಾರಗಳನ್ನ ನಿರ್ವಹಿಸೋದ್ರ ಮೂಲಕ ಪಡಿತಕ್ಕಂಥ ತರಬೇತಿನ ಅನೌಪಚಾರಿಕ ತರಬೇತಿ ಅಂತ ಕರೀತಾರೆ. ಪ್ರತಿಯೊಬ್ಬ ನೌಕರನು ಈ ಎರಡು ರೀತಿಯ ತರಬೇತಿಗಳನ್ನ ಪಡಿತಾ ಇರ್ತಾರೆ. ಇನ್ನ ಎರಡನೇ ತರಬೇತಿಯ ವಿಧಕ್ಕೆ ಬಂದ್ರೆ ನೌಕರಿ ಪೂರ್ವ ಮತ್ತು ನೌಕರಿ ಆರಂಭೋತ್ತರ ತರಬೇತಿ. ಹೆಸರೇ ನಮ್ಗೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾರೆ. ನೌಕರಿ ಪೂರ್ವ ಅಂದ್ರೇನಪ್ಪ? ನೌಕರಿ ಪೂರ್ವ ಅಂದ್ರೆ ನೌಕರಿ ಸೇರುವುದಕ್ಕಿಂತ ಮೊದಲು ಅಲ್ವಾ, ನೌಕರಿಗೆ ಸೇರೋದಕ್ಕಿಂತ ಮೊದಲು ಪಡಿತಕ್ಕಂಥ ತರಬೇತಿ. ಯಾವ್ದಿದು ನೌಕರಿ ಪೂರ್ವ ತರಬೇತಿ? ಭಾವಿ ಉದ್ಯೋಗಿಗಳು ಅಂದ್ರೆ ನೆಕ್ಸ್ಟ್ ಉದ್ಯೋಗಕ್ಕೆ ಸೇರೋರಿದ್ದಾರೆ, ಆ ಉದ್ಯೋಗಕ್ಕೆ ಸೇರೋದಕ್ಕಿಂತ ಮೊದಲು ಆ ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ, ಆ ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲಗಳನ್ನ ಮೊದಲೇ ಕಲ್ತ್ಕೊಳ್ತಕ್ಕಂಥ ತರಬೇತಿ, ಅದನ್ನ ನೌಕರಿ ಪೂರ್ವ ತರಬೇತಿ ಅಂತ ಕರೀತಾರೆ. ಬಹಳ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರಾಗಲಿಕ್ಕೆ ಬಯಸ್ತಕ್ಕಂಥವರಿಗೆ, ನಾವು ಶಿಕ್ಷಕರಾಗಿ ನೇಮಕಾತಿ ಹೊಂದಬೇಕು ಅಂತ ಹೇಳಿದ್ರೆ ಅದಕ್ಕೆ BEd ಕೋರ್ಸ್ ಅನ್ನು ಮುಗಿಸಿರ್ಬೇಕು ಅಲ್ವಾ. BEd ಶಿಕ್ಷಣ. BEd ಏನ್ ಕಲಿಸ್ತಾರೆ? ಶಿಕ್ಷಕರಾಗಲಿಕ್ಕೆ ಹೊರಟಂತವರಿಗೆ, ಭಾವಿ ಶಿಕ್ಷಕರಿಗೆ ಶಿಕ್ಷಕರಾಗಲು ಬೇಕಾಗಿರುವ ಜ್ಞಾನ ತರಬೇತಿಗಳನ್ನ ಕೊಡ್ತಕ್ಕಂಥದ್ದೇ ಈ BEd ಕೋರ್ಸ್ ಅಲ್ವಾ. ಈ BEd ಟ್ರೈನಿಂಗ್ ಏನಿದೆ, BEd ಕೋರ್ಸ್ ಏನಿದೆ, ಇದು ನೌಕರಿ ಪೂರ್ವ ತರಬೇತಿ. ಅಂದ್ರೆ ಸೇವೆಗೆ ಸೇರುವುದಕ್ಕಿಂತ ಮೊದಲು, ನೌಕರಿಗೆ ಸೇರೋದಕ್ಕಿಂತ ಮೊದಲು ಆ ನೌಕರಿಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಪಡ್ಕೊಳ್ತಕ್ಕಂಥ ತರಬೇತಿ. ಇನ್ನ
ನೌಕರಿ ಆರಂಭೋತ್ತರ ತರಬೇತಿಯಿಂದ ನೌಕರಿ ಆರಂಭೋತ್ತರ ನೌಕರಿ ಪೂರ್ವ ಗೊತ್ತಾಯ್ತು. ನೌಕರಿ ಆರಂಭೋತ್ತರ ನೌಕರಿಗೆ ಸೇರಾಗುತ್ತೆ, ನೇಮಕಾತಿ ಆಗಿದೆ. ಈಗಾಗಲೇ ನೇಮಕಾತಿ ಹೊಂದಿ ಸೇವೆಯನ್ನ ಆರಂಭಿಸಿದರೆ ನೌಕರಿಗೆ ಸೇರಿದ ಆರಂಭದಲ್ಲಿ ಮೊದಲಲ್ಲಿ ಆ ನೌಕರಿಗೆ ಸಂಬಂಧಪಟ್ಟ ಹಾಗೆ ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ಬಂದಿರತಕ್ಕಂತ ಅಭ್ಯರ್ಥಿಗೆ ಆ ಉದ್ಯೋಗದ ಬಗೆಗೆ ಹೆಚ್ಚಿನ ಜ್ಞಾನವನ್ನ, ತಿಳುವಳಿಕೆಯನ್ನ, ಕೌಶಲವನ್ನ ತುಂಬಿಕೊಡ್ತಕ್ಕಂತ ತರಬೇತಿಯನ್ನ ನಾವು ನೌಕರಿಯ ಆರಂಭೋತ್ತರ ತರಬೇತಿ ಅಂತ ಕರಿತೀವಿ. ಅಂದ್ರೆ ಯಾವ ಇಲಾಖೆಗೆ, ಯಾವ ಆಯೋಗಕ್ಕೆ, ಯಾವ ನೌಕರಿಗೆ ಅವನು ಸೇರಿದ್ದಾನೆ ಆ ನೌಕರಿಯನ್ನ ನೀಡಿರ್ತಕ್ಕಂಥ ಇಲಾಖೆ ಇದೆಯಲ್ಲ, ಆ ಇಲಾಖೆ ಆ ಹೊಸದಾಗಿ ನೌಕರಿಯನ್ನ ಪಡ್ಕೊಂಡಿರ್ತಕ್ಕಂಥ ಎಂಟರ್ ಆಗಿರ್ತಕ್ಕಂಥ ಅಭ್ಯರ್ಥಿಗೆ ಆ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಜ್ಞಾನವನ್ನ, ಹೆಚ್ಚಿನ ನೈಪುಣ್ಯತೆಯನ್ನ, ಹೆಚ್ಚಿನ ಕುಶಲತೆಯನ್ನ ನೀಡ್ತಕ್ಕಂಥ ತರಬೇತಿನ ನಾವು ಆರಂಭೋತ್ತರ ತರಬೇತಿ ಅಂತ ಕರಿತೀವಿ. ನೋಡಿ, ಈ ಆರಂಭೋತ್ತರ ತರಬೇತಿ ಅನ್ನೋದನ್ನ ನಾವು ಸಾಮಾನ್ಯ ಬುನಾದಿ ತರಬೇತಿ ಅಂತ ಕರಿತೀವಿ. ಸಾಮಾನ್ಯ ಬುನಾದಿ ತರಬೇತಿ ಅಂದ್ರೆ ಯಾವುದೇ ಹುದ್ದೆಗೆ ನಾವು ಸೇರಿದ ಆರಂಭದಲ್ಲಿ ಆ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಜ್ಞಾನವನ್ನ, ಒಂದಷ್ಟು ಕೌಶಲ್ಯವನ್ನ ನಾವು ಪಡ್ಕೊಳ್ಬೇಕಾಗುತ್ತೆ. ಅದನ್ನ ನಾವು ನೌಕರಿ ಆರಂಭೋತ್ತರ ತರಬೇತಿ ಅಂತ ಕರಿತೀವಿ. ತರಬೇತಿ ವಿಧಗಳಲ್ಲಿ ಎರಡಾಗಿ, ಒಂದು ಔಪಚಾರಿಕ ತರಬೇತಿ ಮತ್ತು ಅನೌಪಚಾರಿಕ ತರಬೇತಿ. ಎರಡನೇದು ನೌಕರಿ ಪೂರ್ವ ತರಬೇತಿ, ಮತ್ತೊಂದು ನೌಕರಿ ಆರಂಭೋತ್ತರ ತರಬೇತಿ. ಇನ್ನು ಮೂರನೇ ತರಬೇತಿ ಬಂದ್ಬಿಟ್ಟು ಅಲ್ಪಾವಧಿ ತರಬೇತಿ ಮತ್ತು ದೀರ್ಘಾವಧಿ ತರಬೇತಿ. ಏನು ಅಲ್ಪಾವಧಿ ತರಬೇತಿ ಅಂತ ಹೇಳಿ, ದೀರ್ಘಾವಧಿ ತರಬೇತಿ ಅವಧಿಯನ್ನ ಆಧರಿಸಿ ನಾವು ತರಬೇತಿಯನ್ನ ವಿಧಗಳನ್ನ ಮಾಡ್ಬೇಕಾದ್ರೆ ಹೇಳ್ಬಿಟ್ಟಿದೆ. ಅವಧಿಯನ್ನ ಆಧರಿಸಿ ವಿಧ ಮಾಡ್ತೀವಿ. ಅಲ್ಪಾವಧಿ ತರಬೇತಿ ಸುಲಭವಾಗಿ ಹೇಳೋದಂದ್ರೆ ಕಡಿಮೆ ಅವಧಿಯಲ್ಲಿ ಕೊಡ್ತಕ್ಕಂಥ ತರಬೇತಿ ಅಲ್ಪಾವಧಿ ತರಬೇತಿ, ದೀರ್ಘಾವಧಿಯಲ್ಲಿ ಕೊಡ್ತಕ್ಕಂಥ ತರಬೇತಿ ದೀರ್ಘಾವಧಿ. ಸರಿ ಆದ್ರೆ ಯಾವಪ್ಪ ಅಲ್ಪಾವಧಿ ಅಂದ್ರೆ ಎಷ್ಟು? ಒಂದಿನನ, 2 ದಿನನ, 1 ತಿಂಗಳ, 2 ತಿಂಗಳ, ಹೇಗೆ? ನೋಡಿ, ಅಲ್ಪಾವಧಿ ತರಬೇತಿ ಅಂತ ಹೇಳಿದ್ರೆ ಕೆಲವೊಂದು ಇಲಾಖೆಗಳು ತನ್ನ ನೌಕರರಿಗೆ ಸುಮಾರು 4 ರಿಂದ 6 ವಾರಗಳಲ್ಲಿ, ನೆನ್ಪಿಡ್ಬೇಕು, 4 ರಿಂದ 6 ವಾರಗಳ ಕಾಲ ನೀಡ್ತಕ್ಕಂಥ ತರಬೇತಿಯನ್ನು ನಾವು ಅಲ್ಪಾವಧಿ ತರಬೇತಿ ಅಂತ ಕರಿತೀವಿ. ತರಬೇತಿ ಅವಧಿ 4 ರಿಂದ 6 ತಿಂಗಳ ಅವಧಿಯಾಗಿರುತ್ತದೆ. ಇದನ್ನ ಅಲ್ಪಾವಧಿ ತರಬೇತಿ ಅಂತ ಕರಿತೀವಿ. ಲೋಕಸೇವಾ ಆಯೋಗದಿಂದ ಆಯ್ಕೆಯಾಗಿರ್ತಕ್ಕಂಥ ಈ ವೈದ್ಯರಿಗೆ ನಾವು ಈ 4 ರಿಂದ 6 ವಾರಗಳ ತರಬೇತಿಯನ್ನ ಕೊಡುವುದನ್ನ ನಾವು ಇಲ್ಲಿ ಉದಾಹರಣೆಯಾಗಿ ಕೊಡ್ತೀವಿ. ಇನ್ನು ದೀರ್ಘಾವಧಿ ತರಬೇತಿ ಅಂತ ಹೇಳಿದ್ರೆ ಹೆಸರೇ ಹೇಳ್ತಾರೆ, ದೀರ್ಘಾವಧಿ. ಎಷ್ಟು ದೀರ್ಘಾವಧಿ? 1 ರಿಂದ 2 ವರ್ಷ. ನೋಡಿ, ಅಲ್ಪಾವಧಿ ತರಬೇತಿ ಅಂದ್ರೆ 4 ರಿಂದ 6 ವಾರಗಳು, 1-1.5 ತಿಂಗಳು ಅವಧಿ. ಆ ಅವಧಿಗೆ ಕೊಡ್ತಕ್ಕಂಥ ತರಬೇತಿಯನ್ನ ನಾವು ಅಲ್ಪಾವಧಿ ತರಬೇತಿ ಅಂತ ಕರಿತೀವಿ. ದೀರ್ಘಾವಧಿ ತರಬೇತಿ ಅಂತ ಅನ್ಬೇಕಾದ್ರೆ ಸುಮಾರು 1 ರಿಂದ 2 ವರ್ಷಗಳ ಕಾಲಾವಧಿಯಲ್ಲಿ ನೀಡ್ತಕ್ಕಂಥ ತರಬೇತಿಯನ್ನು ನಾವು ದೀರ್ಘಾವಧಿ ತರಬೇತಿಗಳು ಅಂತ ಕರಿತೀವಿ. ಅಖಿಲ ಭಾರತ ಸೇವೆಗಳಿಗೆ ಆಯ್ಕೆ ಆಗ್ತಕ್ಕಂಥ ಅಭ್ಯರ್ಥಿಗಳಿರ್ತಾರಲ್ಲ, ಅಖಿಲ ಭಾರತ ಸೇವೆಗಳಿಗೆ ಆಯ್ಕೆ ಆಗ್ತಕ್ಕಂಥ ಅಧಿಕಾರಿಗಳಿಗೆ ನೀಡ್ತಕ್ಕಂಥ ತರಬೇತಿಯನ್ನು ನಾವು ದೀರ್ಘಾವಧಿ ತರಬೇತಿ. ಯಾವ ಅಖಿಲ ಭಾರತ ಸೇವೆಗಳು? IAS ಇರ್ಬೋದು, IFS ಇರ್ಬೋದು, IPS ಇರ್ಬೋದು. ಸೊ ಈ ತರದ ಕ್ಲಾಸ್ 1 ಆಫೀಸರ್ಸ್ ಅಂತ ಏನ್ ಕರಿತೀವಿ. ಸೊ ಈ ಹುದ್ದೆಗಳಿಗೆ ನೇಮಕ ಆಗ್ತಕ್ಕಂಥ ಅಭ್ಯರ್ಥಿಗಳಿಗೆ ದೀರ್ಘಾವಧಿ ತರಬೇತಿಗಳನ್ನ ಕಾಲಕ್ಕೆ ನೀಡಲಾಗುತ್ತೆ. ಅಖಿಲ ಭಾರತ ಸೇವೆಗಳಿಗೆ ಆಯ್ಕೆ ಆಗ್ತಕ್ಕಂಥ ಅಭ್ಯರ್ಥಿಗಳಿಗೆ ದೀರ್ಘಾವಧಿ ತರಬೇತಿಗಳನ್ನ ನೀಡ್ತೀವಿ. ಸೊ ಇದು ಅಲ್ಪಾವಧಿ ಮತ್ತು ದೀರ್ಘಾವಧಿ. ಇನ್ನ 4ನೇ ಬಂದ್ಬಿಟ್ಟು ಇಲಾಖಾ ತರಬೇತಿ ಮತ್ತು ಕೇಂದ್ರೀಯ ತರಬೇತಿ. ಇಲಾಖಾ ತರಬೇತಿ ಮತ್ತು ಕೇಂದ್ರೀಯ.
ಇಲಾಖಾ ತರಬೇತಿ ಅಂದ್ರೆ ಯಾವ ಇಲಾಖೆಗೆ ನೇಮಕ ಆಗಿದೆಯೋ ಆ ಇಲಾಖೆ ನೀಡ್ತಕ್ಕಂಥ ತರಬೇತಿ. ಅಂದ್ರೆ ತನ್ನ ಇಲಾಖೆಗೆ ನೇಮಕವಾದಂತಹ ಅಭ್ಯರ್ಥಿಗಳಿಗೆ ಆ ಇಲಾಖೆ ನೀಡತಕ್ಕಂಥ ತರಬೇತಿಯನ್ನ ಇಲಾಖಾ ತರಬೇತಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಈಗ ನಾವು ಶಿಕ್ಷಣ ಇಲಾಖೆ ನೌಕರರು ಅಲ್ವಾ, ಶಿಕ್ಷಕರಿಗೆ ತರಬೇತಿನ ಯಾವ ಇಲಾಖೆ ಕೊಡುತ್ತೆ ಅಂದ್ರೆ ಶಿಕ್ಷಣ ಇಲಾಖೆ ಕೊಡುತ್ತೆ ಅಲ್ವಾ. ನಮಗೆ ಶಿಕ್ಷಕರಿಗೆ ತರಬೇತಿಯನ್ನ ಪೊಲೀಸ್ ಇಲಾಖೆ ಬಂದು ಕೊಡುತ್ತಾ? ಇಲ್ಲ. ಮತ್ ಪೊಲೀಸ್ ಇಲಾಖೆ ಯಾರಿಗೆ ತರಬೇತಿ ಕೊಡುತ್ತೆ? ಪೊಲೀಸ್ ಇಲಾಖೆಗೆ ಯಾರು ಸೇರ್ಪಡೆ ಆಗಿರ್ತಾರನಪ್ಪ, ಅದು ಕಾನ್ಸ್ಟೇಬಲ್ಸ್ ಇರಬಹುದು ಅಥವಾ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ತರಬೇತಿನ ಪೊಲೀಸ್ ಇಲಾಖೆ ನೀಡುತ್ತೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ, ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಸಿಬ್ಬಂದಿಗಳಿಗೆ ಶಿಕ್ಷಣ ಇಲಾಖೆ ತರಬೇತಿನ ಕೊಡುತ್ತೆ. ಎಸ್, ಇಲಾಖಾ ತರಬೇತಿ ಮತ್ತು ಕೇಂದ್ರೀಯ ತರಬೇತಿ ಅಂದಾಗ, ಇಲಾಖಾ ತರಬೇತಿ ಅಂದ್ರೆ ತನ್ನ ಇಲಾಖೆಗೆ ನೇಮಕವಾದ ಅಭ್ಯರ್ಥಿಗಳಿಗೆ, ಸಿಬ್ಬಂದಿಗಳಿಗೆ ಆ ಇಲಾಖೆ ಕೊಡ್ತಕ್ಕಂಥ ತರಬೇತಿಯನ್ನ ನಾವು ಇಲಾಖಾ ತರಬೇತಿ ಅಂತ ಕರಿತೀವಿ. ಉದಾಹರಣೆಗೆ ಪೊಲೀಸ್ ಇಲಾಖೆ ಅಂತ ಹೇಳ್ಬೋದು ಅಲ್ವಾ. ಹೊಸದಾಗಿ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕ ಆದ ಅಥವಾ ಹೊಸದಾಗಿ ಡ್ರೈವರ್ ಆಗಿ, ಕಂಡಕ್ಟರ್ ಆಗಿ ನೇಮಕ ಆಗ್ತಾ ಇದ್ದಾರೆ ಅಂದ್ರೆ ಆ KSRTC ಘಟಕ ಸಾರಿಗೆ ಇಲಾಖೆ ಇದೆಯಲ್ಲ, ಸಾರಿಗೆ ಇಲಾಖೆಯವರು ಅವರಿಗೆ ತರಬೇತಿ ಅಲ್ವಾ, ಚಾಲನಾ ತರಬೇತಿ. ಹೊಸದಾಗಿ ಡ್ರೈವರ್ ಆಗಿ ನಾನು ಅಪಾಯಿಂಟ್ ಆಗಿದ್ದೀನಿ ಅಂತ ಹೇಳಿದ್ರೆ ಅವರಿಗೆ ತರಬೇತಿ ಕೊಡ್ತಾರೆ. ಸೊ ಆಯಾ ಇಲಾಖೆಗೆ, ಯಾವ ಇಲಾಖೆಗೆ ಅಭ್ಯರ್ಥಿ ನೇಮಕ ಆಗಿದೆಯೋ ಆ ಇಲಾಖೆ ಆ ಅಭ್ಯರ್ಥಿಗೆ ನೀಡತಕ್ಕಂಥ ತರಬೇತಿಯನ್ನು ಇಲಾಖಾ ತರಬೇತಿ. ಕೇಂದ್ರೀಯ ಸಂಸ್ಥೆಯಿಂದ ತರಬೇತಿ ನೀಡಲ್ಪಟ್ರೆ ಅದನ್ನ ಕೇಂದ್ರೀಯ ತರಬೇತಿ ಅಂತ ಕರೀತಾರೆ. ಕೇಂದ್ರೀಯ ಸಂಸ್ಥೆಯೊಂದು ತರಬೇತಿಯನ್ನು ನೀಡಿದ್ರೆ ಅದನ್ನ ಕೇಂದ್ರೀಯ ತರಬೇತಿ ಅಂತ ಕರೀತೀವಿ. ಉದಾಹರಣೆಗೆ ಮಸ್ಸೂರಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ಸಂಸ್ಥೆ ಅಂತ ಇದೆ. ಆ ಸಂಸ್ಥೆ ನೀಡ್ತಕ್ಕಂಥ ತರಬೇತಿಯನ್ನ ಕೇಂದ್ರೀಯ ತರಬೇತಿ ಅಂತ ಕರೀತೀವಿ. ಆಡಳಿತ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು, ಸಾರ್ವಜನಿಕ ಆಡಳಿತಕ್ಕೆ ನೇಮಕ ಆಗ್ತಕ್ಕಂಥ ಅಧಿಕಾರಿಗಳಿಗೆ ಮಸೂರಿಯಲ್ಲಿ ಇರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ಸಂಸ್ಥೆ ತರಬೇತಿಯನ್ನ ನೀಡುತ್ತೆ. ಆ ಸಂಸ್ಥೆಯಿಂದ ಪಡ್ಕೊಂಡಿರ್ತಕ್ಕಂಥ ತರಬೇತಿ ಅಥವಾ ಆ ಸಂಸ್ಥೆ ನೀಡ್ತಕ್ಕಂಥ ತರಬೇತಿಯನ್ನು ನಾವು ಕೇಂದ್ರೀಯ ತರಬೇತಿ ಅಂತ ಕರಿತೀವಿ. 4. ಇನ್ನ 5ನೇ ತರಬೇತಿ ಪರಿಣಿತ ತರಬೇತಿ ಮತ್ತು ಹಿನ್ನೆಲೆ ತರಬೇತಿ. ಏನು ಪರಿಣಿತ ತರಬೇತಿ ಅಂದ್ರೇನು, ಹಿನ್ನೆಲೆ ತರಬೇತಿ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಪರಿಣಿತ ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟ ವಿಷಯದಲ್ಲಿ ಸ್ಕಿಲ್ ಅನ್ನ ಡೆವಲಪ್ ಮಾಡ್ತಕ್ಕಂಥ, ಪರಿಣಿತಿಯನ್ನ ಹೆಚ್ಚಿಸ್ತಕ್ಕಂಥ ತರಬೇತಿ. ಸ್ಕಿಲ್ಫುಲ್ ಟ್ರೈನಿಂಗ್ ಅಲ್ವಾ. ಯಾವುದೇ ಕ್ಷೇತ್ರ ಆಗಿದೆ, ಯಾವುದೇ ಇಲಾಖೆ ಆಗಿದೆ, ತನ್ನ ನೌಕರನ ಪರಿಣಿತಿಯನ್ನ, ಸಾಮರ್ಥ್ಯವನ್ನ, ಕೌಶಲ್ಯವನ್ನ ಹೆಚ್ಚಿಸ್ತಕ್ಕಂಥ ತರಬೇತಿಯನ್ನ ನಾವು ಪರಿಣಿತ ತರಬೇತಿ ಅಂತ ಕರಿತೀವಿ. ಸೊ ತರಬೇತಿಯ ಉದ್ದೇಶ ಏನಾಗಿರುತ್ತೆ? ಅಭ್ಯರ್ಥಿಯ ತಜ್ಞತೆಯನ್ನ, ಅವನ ಕಾರ್ಯ ಕೌಶಲವನ್ನ ಹೆಚ್ಚಿಸ್ತಕ್ಕಂಥದ್ದಾಗಿರುತ್ತೆ ಈ ಪರಿಣಿತ ತರಬೇತಿ. ಫಾರ್ ಎಕ್ಸಾಂಪಲ್, ಉದಾಹರಣೆ ಹೇಳುವುದಾದ್ರೆ ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲೇ ನಾವು ಈಗಾಗಲೇ ನೌಕರಿ ಪೂರ್ವ ಅಂತ ಎಕ್ಸಾಂಪಲ್ ಕೊಟ್ಬಿಟ್ಟು, ನೌಕರಿ ಪೂರ್ವ ತರಬೇತಿ ಅಂದ್ರೆ ನಾವು B.Ed ಕೋರ್ಸ್ ಮುಗಿಸ್ಕೊಂಡು ಬಂದಿರ್ತೀವಿ. ಈಗ ಪರಿಣಿತ ತರಬೇತಿ ಅಂತ ಹೇಳಿದ್ರೆ ಪ್ರೌಢಶಾಲಾ ಶಿಕ್ಷಕರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಕಡ್ಡಾಯ ಮಾಡಿ ಅಲ್ವಾ. ಸೊ ನಾವು B.Ed ಅಲ್ಲಿ ಕಲಿತಾ ಇರ್ಬೇಕಾದ್ರೆ ಮೈಕ್ರೋ ಟೀಚಿಂಗ್ ಅಂತ ಒಂದು ಬರುತ್ತೆ ಅಲ್ವಾ. ಮೈಕ್ರೋ ಟೀಚಿಂಗ್ ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಹಂತ, ಈಗ ಬೋಧನೆ ಅಂತಕ್ಕಂಥದ್ದು ಆಗ್ಬೇಕಾದ್ರೆ ಹಲವಾರು ಹಂತಗಳನ್ನ ದಾಟ್ಕೊಂಡು ಬರುತ್ತೆ. ಈಗ ಒಂದು ಕ್ಲಾಸ್ ಮಾಡ್ತಾ ಇದ್ದೀವಿ ಅಂದ್ರೆ ಕ್ಲಾಸ್ ಅಲ್ಲಿ ಪೀಠಿಗೆ ಇರುತ್ತೆ, ಬೆಳವಣಿಗೆ ಅಂತ ಇರುತ್ತೆ, ಪಾಠದ ಕ್ಲಿಷ್ಟಾಂಶಗಳನ್ನ ಅರ್ಥ ಮಾಡಿಸೋದಿರುತ್ತೆ, ಹಾಗೇನೆ ಉಪಸಂಹಾರ ಇರುತ್ತೆ, ಗೃಹಪಾಠ ಇರುತ್ತೆ, ಈ ಹಂತಗಳಿರುತ್ತೆ ಅಲ್ವಾ. ಸೊ ಆ ಮೈಕ್ರೋ ಟೀಚಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದೊಂದು ಹಂತವನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅದಷ್ಟಕ್ಕೆ ಸೀಮಿತಗೊಂಡಂತೆ ಸೂಕ್ಷ್ಮಾಂಶಗಳನ್ನ ಕಲಿಸ್ತಾ. ಸೊ ಪ್ರೌಢಶಾಲಾ ಶಿಕ್ಷಕರಿಗೆ ಕೊಡ್ತಕ್ಕಂಥ ತರಬೇತಿ, ಆ ತರಬೇತಿ
ಮೈಕ್ರೋ ಆಗಿದೆ. ಅಂದ್ರೆ ನಿರ್ದಿಷ್ಟ ವಿಷಯವನ್ನ ಕುರಿತು ನಾನು ಯಾವ ವಿಷಯವನ್ನ ಕಲಿತಾ ಇದ್ದೀನಿ ಅಥವಾ ನಾನು ಯಾವ ಕೆಲಸವನ್ನ ಮಾಡ್ತಾ ಇದ್ದೀನಿ ಆ ಕೆಲಸದಲ್ಲಿ ಆಳವಾದ ಜ್ಞಾನವನ್ನ ಹೊಂದತಕ್ಕಂಥದ್ದು, ತಜ್ಞತೆಯನ್ನು ಪಡಿತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಡಾಕ್ಟರ್ ಅಂದ್ರೆ ಡಾಕ್ಟರ್ ಅಲ್ವಾ, MBBS ಅಂದ್ರೆ ಡಾಕ್ಟರ್. MBBS ಆದ್ಮೇಲೆ ಮತ್ತೆ ಸ್ಪೆಷಲಿಸ್ಟ್ ಬರ್ತಾರೆ ಅಲ್ವಾ, ಸ್ಪೆಷಲಿಸ್ಟ್. ಈಗ ಐ ಸ್ಪೆಷಲಿಸ್ಟ್ ಅಂದ್ರೆ ಅವರು ಡಾಕ್ಟ್ರೇ, ಎಲ್ಲರೂ ಡಾಕ್ಟ್ರೇ, ಆದ್ರೆ ಅವರು ಆ ಕಣ್ಣಿನ ರಚನೆಯ, ಕಣ್ಣಿನ ಟ್ರೀಟ್ಮೆಂಟ್ ಅಲ್ಲಿ ಅವರು ಹೆಚ್ಚಿನ ಆಳವಾದ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಅದು ಪರಿಣಿತ ತರಬೇತಿ. ಅವರು ಆ ಕೋರ್ಸ್ ಮಾಡ್ಬೇಕಾದ್ರೆ ಆ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಅಲ್ವಾ. ENT ಅಂತ ಬರ್ತಾರೆ, ಕಿವಿ ಮೂಗು ಗಂಟಲು ತಜ್ಞರು ಅಲ್ವಾ, ಹಾರ್ಟ್ ಸರ್ಜನ್ ಅಂತ ಬರ್ತಾರೆ ಅಲ್ವಾ. ಸೊ ಒಂದೊಂದು ಅಂದ್ರೆ ಒಟ್ಟಾರೆ ವಿಷಯದಲ್ಲಿ ಒಂದು ನಿರ್ದಿಷ್ಟ ವಿಷಯವನ್ನ ಕುರಿತು ಆಳವಾಗಿ ತಜ್ಞತೆಯನ್ನ, ಕೌಶಲವನ್ನ ಪಡ್ಕೊಳ್ತಕ್ಕಂಥ ತರಬೇತಿ. ಅದು ನಾನು ಎಕ್ಸಾಂಪಲ್ ಹೇಳಿದೆ. ಹಾಗೆ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಯಾವ ಹುದ್ದೆಗೆ ನೇಮಕ ಆಗಿದ್ದೀನೋ ಆ ಹುದ್ದೆಗೆ ಸಂಬಂಧಪಟ್ಟಂತಹ ತಜ್ಞತೆಯನ್ನು ಪಡಿತಕ್ಕಂಥ ಒಂದು ತರಬೇತಿಗಳನ್ನ ನಾವು ಪರಿಣಿತ ತರಬೇತಿ ಅಂತ ಕರಿತೀವಿ. ಹಾಗೆ ಹಿನ್ನೆಲೆ ತರಬೇತಿ ಅಂತ ಹೇಳ್ತೀವಿ. ಹಿನ್ನೆಲೆ ತರಬೇತಿ ಅಂತಂದ್ರೆ ಹೇಗೆ? ಹಿನ್ನೆಲೆ ತರಬೇತಿನ ನಾವು ಸಾಮಾನ್ಯ ವಿಷಯಗಳ ತರಬೇತಿ ಅಂತ ಕರಿತೀವಿ. ಅಂದ್ರೆ ಜನರಲ್ ಆಗಿ ನಾವು ಒಂದಷ್ಟು ಜನರಲ್ ಕಾನ್ಸೆಪ್ಟ್ಸ್, ಒಂದಷ್ಟು ಸಾಮಾನ್ಯ ವಿಷಯಗಳ ಬಗ್ಗೆ ಅರಿವನ್ನು, ತಿಳುವಳಿಕೆಯನ್ನು ನೀಡತಕ್ಕಂಥ ತರಬೇತಿಯನ್ನ ನಾವು ಸಾಮಾನ್ಯ ವಿಷಯಗಳ ತರಬೇತಿ ಅಂತ ಕರಿತೀವಿ. ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆನ ಇದಕ್ಕೆ ಉದಾಹರಣೆಯಾಗಿ ನೀಡಬಹುದು. ನೋಡಿ, ಇದುವರೆಗೂ ನಾವು ತರಬೇತಿಯ ವಿಧಗಳನ್ನ ಕುರಿತು ನೋಡಿದ್ವಿ. ಯಾವ ತರಬೇತಿ ವಿಧಗಳು ಅಂತ ಬಂದಾಗ ತರಬೇತಿಯನ್ನ ನಾವು 5 ವಿಧಗಳಾಗಿ ವಿಭಾಗಿಸಿದ್ದೀವಿ. ಯಾವುದರ ಆಧಾರದ ಮೇಲೆ ಅಂದಾಗ ನಾವು ಹೇಳಿ, ಯಾವುದರ ಆಧಾರದ ಮೇಲೆ ತರಬೇತಿ ನೀಡತಕ್ಕಂಥ ವಿಧಾನ, ಯಾವ ಮೆಥಡ್ ಅಲ್ಲಿ ನಾವು ತರಬೇತಿ ಕೊಡ್ತಾ ಇದ್ದೀವಿ, ಯಾವ ಹಂತದ ತರಬೇತಿನ ಕೊಡ್ತಾ ಇದ್ದೀವಿ, ಡ್ಯೂರೇಷನ್ ಯಾವ ಅವಧಿಯ ತರಬೇತಿನ ಕೊಡ್ತಾ ಇದ್ದೀವಿ, ತರಬೇತಿ ನೀಡತಕ್ಕಂಥ ಸಂಸ್ಥೆ ಯಾವುದು, ತರಬೇತಿ ನೀಡತಕ್ಕಂಥ ಉದ್ದೇಶ ಏನು. ಸೊ ಇವುಗಳನ್ನ ಆಧರಿಸಿ ತರಬೇತಿನ 5 ಪ್ರಕಾರಗಳಾಗಿ ವಿಭಾಗ ಮಾಡ್ತಾರೆ. ಒಂದೇದು ಔಪಚಾರಿಕ ತರಬೇತಿ ಮತ್ತು ಅನೌಪಚಾರಿಕ ತರಬೇತಿ. ಎರಡನೇದು ನೌಕರಿ ಪೂರ್ವ ತರಬೇತಿ ಮತ್ತು ನೌಕರಿ ಪ್ರಾರಂಭೋತ್ತರ ತರಬೇತಿ. ಅಲ್ಪಾವಧಿ ತರಬೇತಿ ಮತ್ತು ದೀರ್ಘಾವಧಿ ತರಬೇತಿ. 4 ಇಲಾಖಾ ತರಬೇತಿ ಮತ್ತು ಕೇಂದ್ರೀಯ ತರಬೇತಿ. 5 ಪರಿಣಿತ ತರಬೇತಿ ಮತ್ತು ಹಿನ್ನೆಲೆ ತರಬೇತಿ. ಸೊ ಹೀಗೆ ತರಬೇತಿ ಅಂತ ಬಂದಾಗ ತರಬೇತಿ ಅಂದ್ರೆ ಏನು, ತರಬೇತಿಯ ವಿಧಗಳು ಯಾವುದು ಅನ್ನೋದನ್ನ ನೆನಪಿಟ್ಕೊಳ್ಳಿ. ಸೊ ನಂತರದಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ತಿಳ್ಕೊಳ್ಬೇಕು. ನೋಡಿ, ಈಗಾಗಲೇ ನೇಮಕಾತಿ ಅಂದ್ರೆ ಏನು, ನೇಮಕಾತಿ ಪ್ರಕ್ರಿಯೆಗಳು, ನೇಮಕಾತಿಯ ವಿಧಗಳನ್ನು ನೋಡ್ತೀವಿ. ನೇರ ನೇಮಕಾತಿ ಮತ್ತು ಆಂತರಿಕ ನೇಮಕಾತಿ, ಬಡ್ತಿ ಮೂಲಕ ನೇಮಕಾತಿ ಅಂತ. ಹಾಗೆ ತರಬೇತಿ ಅಂದ್ರೆ ಏನು, ಸಾರ್ವಜನಿಕ ಆಡಳಿತ ಕ್ಷೇತ್ರದಲ್ಲಿ ತರಬೇತಿ ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನ ನಾವು ತರಬೇತಿಯ ವಿಧಗಳಲ್ಲಿ ನೋಡ್ತಾ ಹೋಗಿದ್ದೀವಿ. ತರಬೇತಿ ಉತ್ತಮವಾಗಿರ್ತಕ್ಕಂಥ ತರಬೇತಿ ಇಲ್ಲದೆ ಸಾರ್ವಜನಿಕ ಆಡಳಿತ ಕ್ಷೇತ್ರದಲ್ಲಿ ಸಿಬ್ಬಂದಿಗಳು ದಕ್ಷವಾಗಿ ಆಡಳಿತ ನಡೆಸತಕ್ಕಂಥದ್ದು ಕಷ್ಟ ಸಾಧ್ಯ. ಯಾಕೆಂದ್ರೆ ಸಾರ್ವಜನಿಕ ಆಡಳಿತ ಕ್ಷೇತ್ರನೇ ಹಾಗೆ ತುಂಬಾ ಸಂಕೀರ್ಣವಾದ, ಕ್ಲಿಷ್ಟಕರವಾದ ಸಮಸ್ಯೆಗಳನ್ನ ಎದುರಿಸಬೇಕಾಗಿದೆ. ಕಾಲ ಒಂದೇ ತರ ಇರಲ್ಲ. ದಿನಗಳು ಕಳೆದಂತೆ ಆಡಳಿತ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳು ಬರ್ತಾ ಇರುತ್ತೆ. ಆ ಎಲ್ಲ ಬದಲಾವಣೆಗಳಿಗೆ ಹೊಂದಿಕೊಂಡು ದಕ್ಷವಾಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಕಾಲಕ್ಕೆ ಅಗತ್ಯವಾಗಿರ್ತಕ್ಕಂಥ ತರಬೇತಿಗಳನ್ನ ಅಗತ್ಯ ಇರ್ತಕ್ಕಂಥದ್ದನ್ನ ನಾವು ಮನೆಗೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೇಂದ್ರ ಲೋಕಸೇವಾ ಆಯೋಗ. ಮುಂದಿನ ಕಲಿಕಾಂಶಕ್ಕೆ ಹೋಗೋಣ. ಏನು ಕೇಂದ್ರ ಲೋಕಸೇವಾ ಆಯೋಗ, UPSC ಅಂತ ಕರೀತೀವಿ ಅಲ್ವಾ, ಕೇಂದ್ರ ಲೋಕಸೇವಾ ಆಯೋಗ. ನೋಡಿ, ಈ ಕೇಂದ್ರ ಲೋಕಸೇವಾ ಆಯೋಗ ಅಂತಕ್ಕಂಥದ್ದು ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆ, ಸಂವಿಧಾನಾತ್ಮಕ ಆಯೋಗ. ಎಷ್ಟು ಮಟ್ಟಿಗೆ ಸಂವಿಧಾನಾತ್ಮಕ ಆಯೋಗ ಅಂತ ನೋಡಿದ್ರೆ, ಸಂವಿಧಾನದ ವಿಧಿ 315ರ ಅನ್ವಯ ಈ ಸಂಸ್ಥೆ, ಈ ಆಯೋಗ ಸ್ಥಾಪನೆ ಮಾಡಲಿಕ್ಕೆ ಸಂವಿಧಾನದಲ್ಲೇ 315ರ ವಿಧಿಯ ಶಿಫಾರಸ್ಸಿನಂತೆ ಕೇಂದ್ರೀಯ ಲೋಕಸೇವಾ ಆಯೋಗ ಅಂತಕ್ಕಂಥ ಒಂದು ಸ್ವಾಯತ್ತ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು.
ಈ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಒಬ್ರು ಅಧ್ಯಕ್ಷರಿರ್ತಾರೆ, 10 ಜನ ಸದಸ್ಯರಿರ್ತಾರೆ. ನೆನ್ಪಿಡ್ಬೇಕು, ಕೇಂದ್ರ ಲೋಕಸೇವಾ ಆಯೋಗ ಅಂತಕ್ಕಂಥದ್ದು ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆ, ಸಂವಿಧಾನಾತ್ಮಕ ಆಯೋಗ. ಸೊ ಎಷ್ಟು ಮಟ್ಟಿಗೆ ಇದಕ್ಕೆ ಅಧಿಕಾರ ಇರುತ್ತೆ ಅಂದ್ರೆ, ಶಾಸಕಾಂಗ ಕಾರ್ಯಾಂಗದ ಹಸ್ತಕ್ಷೇಪ ಇಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸತಕ್ಕಂಥ ಒಂದು ಸ್ವಾಯತ್ತ ಸಂಸ್ಥೆ ಕೇಂದ್ರ ಲೋಕಸೇವಾ ಆಯೋಗ. ಸಂವಿಧಾನದ 315ನೇ ವಿಧಿಯ ಅನ್ವಯ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದೆ. ಈ ಸಂಸ್ಥೆಯಲ್ಲಿ ಒಬ್ರು ಅಧ್ಯಕ್ಷರಿರ್ತಾರೆ. ಲೋಕಸೇವಾ ಆಯೋಗದಲ್ಲಿ 10 ಜನ ಸದಸ್ಯರಿರ್ತಾರೆ. ಯಾರು ನೇಮಕ ಮಾಡ್ತಾರೆ ಇವರನ್ನ ಅಂತ ನೋಡಿದ್ರೆ, ರಾಷ್ಟ್ರಪತಿಗಳು ಕಾಲ ಕಾಲಕ್ಕೆ ಈ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಅಧ್ಯಕ್ಷರು ಮತ್ತೆ ಸದಸ್ಯರನ್ನ ನೇಮಕ ಮಾಡ್ತಾರೆ. ಓಕೆ, ಒಂದ್ಸಾರಿ ಕೇಂದ್ರೀಯ ಲೋಕಸೇವಾ ಆಯೋಗಕ್ಕೆ, ಕೇಂದ್ರ ಲೋಕಸೇವಾ ಆಯೋಗಕ್ಕೆ ನಾನು ಅಧ್ಯಕ್ಷನಾಗಿ ಆಯ್ಕೆಯಾದೆ ಅಥವಾ ಸದಸ್ಯನಾಗಿ ಆಯ್ಕೆಯಾದೆ ಅಂದ್ರೆ ನನ್ನ ಅಧಿಕಾರಾವಧಿ ಎಷ್ಟು? ಒಂದ್ಸರಿ ಆಯ್ಕೆ ಆದ್ರೆ ಲೈಫ್ ಲಾಂಗ್ ಇರ್ಬೋದಾ ಅಂತ ನೋಡಿದ್ರೆ ಇಲ್ಲ. ಎಷ್ಟು ಅಧಿಕಾರಾವಧಿ? ಅಧಿಕಾರ ಬಂದ್ಬಿಟ್ಟು 6 ವರ್ಷ. ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ನೇಮಕವಾದ ದಿನದಿಂದ 6 ವರ್ಷಗಳವರೆಗೆ ಅವನ ಅಧಿಕಾರ ಅವಧಿ ಇರುತ್ತೆ. ಅಥವಾ ಈಗ ನಾನು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸದಸ್ಯನಾಗಿ ಆಯ್ಕೆಯಾದಾಗ ನನಗೆ 62 ವರ್ಷ ಆಗಿದೆಯಪ್ಪ, ಹಾಗಾದ್ರೆ ನಾನು 6 ವರ್ಷ ಅಂದ್ರೆ 62 ಆಗಿದೆ ಅಂತಂದ್ರೆ 62 68 ವರ್ಷದವರೆಗೂ ನಾನು ಇರಬಹುದಾ ಅಂತ ನೋಡಿದ್ರೆ ಇಲ್ಲ. ಒಂದು ನಿಬಂಧನೆ ಇದೆ, ಏನು? ಅಧಿಕಾರಾವಧಿ 6 ವರ್ಷ ಅಥವಾ 65 ವಯೋಮಿತಿ. 65 ವಯೋಮಿತಿ ಅಂದ್ರೆ ಈಗ ನಾನು 62 ವರ್ಷಕ್ಕೆ ನೇಮಕ ಆಗಿದ್ದೀನಿ ಅಂತ ಹೇಳಿದ್ರೆ ನನಗೆ 6 ವರ್ಷ ಸಿಗಲ್ಲ. ಎಷ್ಟು ವರ್ಷ ಸಿಗುತ್ತೆ? 62 ವರ್ಷ ಆಗಿದೆ ಅಂತಂದ್ರೆ ಇನ್ನು 3 ವರ್ಷದ ಅವಧಿ ಅಂದ್ರೆ 65 ನೋಡಿ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಬಂದ್ಬಿಟ್ಟು 6 ವರ್ಷ ಅಥವಾ 65 ವಯೋಮಿತಿ. ಯಾವುದು ಮೊದಲಾಗುತ್ತೋ ಈಗ ನಂಗೆ 55ನೇ ವಯಸ್ಸಿಗೆ ನಾನು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯನಾಗಿದ್ದೀನಿ ಅಂತ ಹೇಳಿದ್ರೆ ನಾನು 65 ವರ್ಷ ತುಂಬುವವರೆಗೂ ಇರ್ಲಿಕ್ಕಾಗುತ್ತಾ? ಇಲ್ಲ. 55 ವಯಸ್ಸಿಗೆ ಸೇರಿದ್ದೀನಿ ಅಂತ ಹೇಳಿದ್ರೆ 6 ವರ್ಷ ಅಂದ್ರೆ 61 ವರ್ಷಕ್ಕೆ ನೀನು ಲೋಕಸೇವಾ ಆಯೋಗದಿಂದ ನಿವೃತ್ತಿ ಹೊಂದಬೇಕಾಗುತ್ತೆ. ಅಧಿಕಾರಾವಧಿ ನಿಂಗೆ 6 ವರ್ಷ. ಸೊ 6 ವರ್ಷ 65 ವರ್ಷ ಇದೆರಡರಲ್ಲಿ ಯಾವುದು ಮೊದಲು ಬರುತ್ತೋ ಅದನ್ನ ಅವರ ಅಧಿಕಾರಾವಧಿ ಅಂತ ಪರಿಗಣನೆ ಮಾಡಬೇಕಾಗುತ್ತೆ. ಓಕೆ, ಇನ್ನ ನೇಮಕ ಆಗ್ಬಿಟ್ಟಿದ್ದೀನಪ್ಪ, ಸದಸ್ಯನಾಗಿ ನೇಮಕ ಆಗಿದ್ದೀನಿ. ನೇಮಕ ಆದ ಸಂದರ್ಭದಲ್ಲಿ 6 ವರ್ಷಗಳವರೆಗೆ ನನ್ನನ್ನ ಯಾರು ಪ್ರಶ್ನೆ ಮಾಡುವಂತಿಲ್ವಾ? ಹಾಗಾದ್ರೆ ಒಂದು ಸಾಂವಿಧಾನಿಕ ಸಂಸ್ಥೆ ಅಲ್ಲ, ಕಾರ್ಯಾಂಗ ಆಗಲಿ ಶಾಸಕಾಂಗ ಆಗಲಿ ಹಸ್ತಕ್ಷೇಪ ಮಾಡಂಗಿಲ್ಲ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ನಾನು ಆಡಿದ್ದೇ ಆಟನ ಇಲ್ಲ. ಸೊ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ದುರ್ನಡತೆಗಳನ್ನ ತೋರಿಸಿದೆ, ಅಧಿಕಾರದ ದುರುಪಯೋಗವನ್ನ ಮಾಡಿಕೊಂಡ್ರೆ ಅಂತ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಅವರನ್ನ ಆ ಸ್ಥಾನದಿಂದ ವಜಾ ಮಾಡತಕ್ಕಂತ ಅಧಿಕಾರ ರಾಷ್ಟ್ರಪತಿಗಳು. ಅಧಿಕಾರಾವಧಿಗೆ ಮೊದಲೇ 6 ವರ್ಷಕ್ಕೆ ಮೊದಲೇ ಅಥವಾ 65 ವರ್ಷಕ್ಕೆ ಮೊದಲೇ ಅವಧಿಗೆ ಮೊದಲೇ ಅವರನ್ನ ಆ ಸ್ಥಾನದಿಂದ ವಜಾಗೊಳಿಸುವ ಅಧಿಕಾರ ರಾಷ್ಟ್ರಪತಿಗಿರುತ್ತೆ. ಬಿಡಿ, ಕೇಂದ್ರ ಲೋಕಸೇವಾ ಆಯೋಗ ಅಂತಕ್ಕಂಥದ್ದು ಒಂದು ಸಾಂವಿಧಾನಿಕ ಆಯೋಗ. ಸಂವಿಧಾನದ 315ನೇ ವಿಧಿಯ ಅನುಸಾರ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದೆ. ಇದರಲ್ಲಿ ಒಬ್ರು ಅಧ್ಯಕ್ಷರು 10 ಜನ ಸದಸ್ಯರಿರ್ತಾರೆ. ಇವರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರ ಅಧಿಕಾರ ಬಂದ್ಬಿಟ್ಟು 6 ವರ್ಷ ಅಥವಾ 65 ವರ್ಷ, ಯಾವುದು ಮೊದಲು ಬರುತ್ತೋ ಅದನ್ನ ಪರಿಗಣನೆ ಮಾಡಲಿ. ಇವರ ಅಧಿಕಾರಾವಧಿಯಲ್ಲಿ ಏನಾದರೂ ದುರ್ನಡತೆಗಳಿದ್ರೆ ಅಥವಾ ಅಧಿಕಾರದ ದುರುಪಯೋಗ ಇದ್ರೆ ಅಥವಾ ಆ ಸ್ಥಾನಕ್ಕೆ ಕಳಂಕ ತರತಕ್ಕಂತ ಕೆಲಸಗಳಲ್ಲಿ ತೊಡಗಿದ್ರೆ, ಭಾಗಿಯಾದ್ರೆ, ಅಂತಹ ಸಂದರ್ಭಗಳಲ್ಲಿ ಅವರನ್ನ ಅಧಿಕಾರಾವಧಿಗೆ ಮೊದಲೇ ವಜಾಗೊಳಿಸತಕ್ಕಂತ ಅಧಿಕಾರ ರಾಷ್ಟ್ರಪತಿಗಳು. ನೇಮಕ ಮಾಡೋರು ರಾಷ್ಟ್ರಪತಿಗಳೇ, ಅವರನ್ನ ತೆಗೆದು ಹಾಕ್ತಕ್ಕಂತ ಅಧಿಕಾರ ಇರೋದು ರಾಷ್ಟ್ರಪತಿ. ಸೊ ಈಗಾಗಲೇ ಹೇಳಿದಾಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂತ ಸಂಸ್ಥೆ, ಕಾರ್ಯಾಂಗ ಅಥವಾ ಶಾಸಕಾಂಗ ಯಾವುದರ ಹಸ್ತಕ್ಷೇಪವೂ ಇಲ್ಲದೆ ಇದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸತಕ್ಕಂತ ಸಂಸ್ಥೆ. ಹಾಗಾದ್ರೆ ಎಲ್ಲಿದೆ ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನೋಡಿದ್ರೆ ದೆಹಲಿ. ಕೇಂದ್ರ ಲೋಕಸೇವಾ ಆಯೋಗದ
ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಓಕೆ, ಇಷ್ಟು ಅಧಿಕಾರವನ್ನ ಹೊಂದಿರತಕ್ಕಂತ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸತಕ್ಕಂತ ಕೇಂದ್ರ ಲೋಕಸೇವಾ ಆಯೋಗ ಒಂದು ಸಾಂವಿಧಾನಿಕ ಆಯೋಗ ಏನ್ ಕೆಲಸ ಮಾಡುತ್ತೆ, ಇದರ ಕಾರ್ಯಗಳೇನು? ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯ ಏನ್ ಕಾರ್ಯ ಮಾಡುತ್ತಪ್ಪ ಅಂತಂದ್ರೆ, ನೋಡಿ, ಕ್ಲಾಸ್ 1 ಮತ್ತೆ ಕ್ಲಾಸ್ 2 ಆಫೀಸರ್ಸ್ ಅಂತ ಏನ್ ಕರೀತೀವಿ. ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕಾದ್ರೆ ಕೆಲವೊಂದು ಪರೀಕ್ಷೆಗಳನ್ನ ನಡೆಸಬೇಕಾಗ್ತದೆ. ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ಸ್, ವೃಂದ ಎ ಮತ್ತು ವೃಂದ ಬಿ ವೃಂದದ ಅಭ್ಯರ್ಥಿಗಳಿಗೆ, ಹುದ್ದೆಗಳಿಗೆ ಪರೀಕ್ಷೆಗಳನ್ನ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಆಯೋಜನೆ ಮಾಡತಕ್ಕಂಥ ಕೆಲಸವನ್ನ ಕೇಂದ್ರ ಲೋಕಸೇವಾ ಆಯೋಗ ಮಾಡುತ್ತೆ. ಸೊ ಇದೊಂದು ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳಿದ್ವಿ. 315ನೇ ವಿಧಿ ಪ್ರಕಾರ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದೆ. ಅದೇ ಸಂವಿಧಾನದ 320ನೇ ವಿಧಿ, ಸಂವಿಧಾನದ 320ನೇ ವಿಧಿ ಈ ಕೇಂದ್ರ ಲೋಕಸೇವಾ ಆಯೋಗ ಏನು ಕೆಲಸ ಮಾಡಬೇಕು ಅಂತ ಹೇಳಿದೆ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ಕೂಡ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ. 320ನೇ ವಿಧಿಯ ಪ್ರಕಾರ ಈ ಸಂಸ್ಥೆ ಈ ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಒಂದನೇದು, ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕಾತಿಗಳನ್ನ ಮಾಡುವ ಸಂದರ್ಭಗಳಲ್ಲಿ, ನೇರ ನೇಮಕಾತಿಗಳನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸ್ತಕ್ಕಂಥ ಕೆಲಸವನ್ನ, ಆಯೋಜಿಸ್ತಕ್ಕಂಥ ಕೆಲಸವನ್ನ ಈ ಕೇಂದ್ರ ಲೋಕಸೇವಾ ಆಯೋಗ ನಡೆಸುತ್ತೆ. ಇನ್ನ ಎರಡನೇ ಕಾರ್ಯ ಬಂದು ನೇರ ನೇಮಕಾತಿಗೆ ಸಂದರ್ಶನಗಳನ್ನ ನಡೆಸುತ್ತೆ. ನೇರ ನೇಮಕಾತಿ ನಡಿಬೇಕಾದ್ರೆ 3 ಹಂತಗಳು ಬರ್ತವೆ. ಈ ಎ ಮತ್ತು ಬಿ ವೃಂದದ ನೇಮಕಾತಿ ಹುದ್ದೆಗಳು ಅಂತಂದ್ರೆ ಯಾವ್ದಪ್ಪ? ಕ್ಲಾಸ್ 1 ಆಫೀಸರ್ಸ್ ಅಂತ ಹೇಳ್ತೀವಿ ನೋಡಿ. ಹಲವಾರು ಹುದ್ದೆಗಳಿಗೆ ಆಯೋಗ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಪರೀಕ್ಷೆಗಳನ್ನ ನಡೆಸುತ್ತೆ. ಅದು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು ಅಂತ ಕರಿತೀವಿ. ಸಿವಿಲ್ ಸರ್ವಿಸ್ ಪರೀಕ್ಷೆಗಳು, ಆಡಳಿತ ವಿಭಾಗದಲ್ಲಿ ನಾನು ಸೇವೆ ಸಲ್ಲಿಸಬೇಕು ಅಂತ ಬಯಸಿದ್ರೆ ನಾನು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಪಾಸ್ ಮಾಡ್ಕೊಳ್ಬೇಕಾಗ್ತದೆ. ತಾಂತ್ರಿಕ ಸೇವೆ ಇರ್ಬೋದು, ವೈದ್ಯಕೀಯ ಸೇವೆ ಇರ್ಬೋದು, ಅರಣ್ಯ ಸೇವೆ ಇರ್ಬೋದು, ರಕ್ಷಣಾ ಸೇವೆ ಇರ್ಬೋದು, ಹೀಗೆ ಹಲವಾರು ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಲೋಕಸೇವಾ ಆಯೋಗ ಪರೀಕ್ಷೆಗಳನ್ನ ಮಾಡುತ್ತೆ ಕಾಲಕ್ಕೆ. ಅದರಲ್ಲಿ ಬಹಳ ಜನಪ್ರಿಯವಾಗಿರ್ತಕ್ಕಂಥ ಪರೀಕ್ಷೆಗಳು ಅಂತಂದ್ರೆ ಸಿವಿಲ್ ಸರ್ವಿಸ್ ಪರೀಕ್ಷೆ. ಆಡಳಿತಾತ್ಮಕ ಸೇವೆಗಳು ಅಂತ ಏನ್ ಕರಿತೀವಿ, IAS ಇದೆಯಪ್ಪ ಅಲ್ವಾ, ಭಾರತೀಯ ಆಡಳಿತ ಸೇವೆ. IAS ಇರಲಿ, IFS ಫಾರಿನ್ ಸರ್ವಿಸ್ ಅಂತ, ಭಾರತೀಯ ವಿದೇಶ ಸೇವೆ, IPS ಅಲ್ವಾ, ಭಾರತೀಯ ಪೊಲೀಸ್ ಸೇವೆ. ಸೊ ಈ ತರದ ಉನ್ನತ ಸೇವೆಗಳಿಗೆ ನಾವು ಪರೀಕ್ಷೆಗಳನ್ನ ಬರೆದು ಆಯ್ಕೆ ಆಗ್ಬೇಕಾಗುತ್ತೆ. ಆ ಪರೀಕ್ಷೆಗಳನ್ನ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಲೋಕಸೇವಾ ಆಯೋಗ. ಕಾಲಕ್ಕೆ ಪರೀಕ್ಷೆಗಳನ್ನ ನಡೆಸುತ್ತೆ. ಆ ಪರೀಕ್ಷೆಗಳಲ್ಲಿ ಸಂದರ್ಶನ, ನೇರ ನೇಮಕಾತಿಗೆ ಸಂದರ್ಶನ ಮಾಡತಕ್ಕಂಥ ಅಧಿಕಾರ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇರುತ್ತೆ. ಸೊ ಈ ಪರೀಕ್ಷೆಗಳ ವಿಚಾರಕ್ಕೆ ಬಂದ್ರೆ, ಸೊ 3 ರೀತಿಯ ಪರೀಕ್ಷೆಗಳಿರುತ್ತೆ, 3 ಹಂತಗಳಿರುತ್ತೆ. ನಾವು ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗೆ ಆಯ್ಕೆ ಆಗಬೇಕು, ಆಡಳಿತ ಸೇವೆಗಳಿಗೆ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ 3 ಹಂತದ ಪರೀಕ್ಷೆಗಳನ್ನ ನಾವು ಪಾಸ್ ಮಾಡಬೇಕು. ಮೊದಲನೇದು ಪೂರ್ವಭಾವಿ ಪರೀಕ್ಷೆ ಅಂತ ಕರಿತೀವಿ. ನಾನು IAS ಆಫೀಸರ್ ಆಗ್ಬೇಕು, IAS ಎಕ್ಸಾಮ್ ತಗೊಳ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಪ್ರಿಲಿಮ್ಸ್ ಅಂತ ಹೇಳ್ತೀವಿ ಅಲ್ವಾ. ಪೂರ್ವಭಾವಿ ಪರೀಕ್ಷೆ ಅಂತ ಇರುತ್ತೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡ ನಂತರ, ಅರ್ಹತೆಯನ್ನು ಸಂಪಾದಿಸಿದ ನಂತರದಲ್ಲಿ ಮೇನ್ ಎಕ್ಸಾಮ್ಸ್ ಕೊಡ್ತಾರೆ. ಪ್ರಿಲಿಮ್ಸ್ ಎಲ್ಲ ಪಾಸ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಮೇನ್ ಎಕ್ಸಾಮ್ ಕೊಡ್ಲಿಕ್ಕೆ ಬರುತ್ತೆ. ರೈಟ್, ಪೂರ್ವಭಾವಿ ಪರೀಕ್ಷೆ ಇರುತ್ತೆ, ಅದರಲ್ಲಿ ಪಾಸ್ ಆದ ನಂತರದಲ್ಲಿ ಮುಖ್ಯ ಪರೀಕ್ಷೆ ಅಂತ ಇರುತ್ತೆ. ಮುಖ್ಯ ಪರೀಕ್ಷೆ ಮೇನ್ ಎಕ್ಸಾಮ್ ಅಲ್ಲಿ ರ್ಯಾಂಕಿಂಗ್ ತಗೋಬೇಕಾಗುತ್ತೆ ಅಲ್ವಾ. ಇರ್ತಕ್ಕಂಥ ಹುದ್ದೆಗಳೆಷ್ಟು, ಯಾವ ರ್ಯಾಂಕಿಂಗ್ ಅಲ್ಲಿ ಇದೆಯಾ. ಸೊ ಮುಖ್ಯ ಪರೀಕ್ಷೆಯನ್ನ ಪಾಸ್ ಮಾಡಿದ ನಂತರದಲ್ಲಿ ನಿನ್ನ ರ್ಯಾಂಕಿಂಗ್ ಅನ್ನ ಆಧರಿಸಿ ಸಂದರ್ಶನ ನಡೆಯುತ್ತೆ. ವ್ಯಕ್ತಿತ್ವ ಪರೀಕ್ಷೆ, ವೈವಾಸ್ ಅಂತ ಹೇಳ್ತೀವಿ, ಇಂಟರ್ವ್ಯೂ ಮಾಡ್ತೀವಿ. ಸೊ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾದ ನಂತರದಲ್ಲಿ ನಿನಗೆ ನಿನ್ನ ರ್ಯಾಂಕಿಂಗ್ ಅನ್ನ ಆಧರಿಸಿ ಏನ್ ಮಾಡ್ತಾರೆ, ಯಾವ ಹಂತದ ಹುದ್ದೆಗಳನ್ನ ಎಲ್ಲಿ ಯಾವ ಪೋಸ್ಟಿಂಗ್ ಕೊಡ್ಬೇಕು ಅಂತ ಅವರು ನೇಮಕ ಮಾಡ್ತಾರೆ.
ಸೊ ಇದೆಲ್ಲ ಅಧಿಕಾರ ಇರತಕ್ಕಂಥದ್ದು ಯಾರಿಗೆ? ಕೇಂದ್ರ ಲೋಕಸೇವಾ ಆಯೋಗದವರು ಈ ಕೆಲಸಗಳನ್ನ ಮಾಡ್ತಾರೆ. ಇನ್ನ ಮೂರನೇ ಕಾರ್ಯ ಬಂದ್ಬಿಟ್ಟು ಸಂವಿಧಾನಾತ್ಮಕ ಕಾರ್ಯ, ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದ ತತ್ವಗಳು. ಯಾರ? ಕ್ಲಾಸ್ 1 ಮತ್ತೆ ಕ್ಲಾಸ್ 2 ಆಫೀಸರ್ಸ್. ಇಲ್ಲಿ ಇವರು ಬೇರೆ ಹುದ್ದೆಗಳಿಗೆ ಬರಲ್ಲ, ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನು ನೇಮಕಾತಿ ಆಗಿದೆ, ಆ ನೇಮಕಾತಿಯಲ್ಲಿ ಒಂದು ಹುದ್ದೆಯಿಂದ ಮತ್ತೊಂದು ಹುದ್ದೆಗೆ ಬಡ್ತಿ ನೀಡಬೇಕಾದ್ರೆ ಯಾವ ತತ್ವಗಳನ್ನ ಅನುಸರಿಸಬೇಕು, ಯಾವ ಸ್ಟೆಪ್ಸ್ ಅನ್ನ ತಗೊಳ್ಬೇಕು, ಹಾಗೇನೆ ಅವರ ವರ್ಗಾವಣೆ ವಿಚಾರದಲ್ಲಿ ಯಾವ ತತ್ವಗಳನ್ನು ಅನುಸರಿಸಬೇಕು ಅಂತ ಕಾಲ ಕಾಲಕ್ಕೆ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡತಕ್ಕಂಥ ಕೆಲಸವನ್ನ ಕೇಂದ್ರೀಯ ಲೋಕಸೇವಾ ಆಯೋಗ ಮಾಡುತ್ತೆ. ಸೊ ಬಡ್ತಿ ಮತ್ತು ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥ, ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನ UPSC ಮಾಡುತ್ತೆ. ಇನ್ನು ಕೇಂದ್ರ ಅಥವಾ ರಾಜ್ಯ, ಕೇಂದ್ರದಲ್ಲಿರ್ಬೋದು ಅಥವಾ ರಾಜ್ಯದಲ್ಲಿರ್ಬೋದು, ಅವರ ಅಧಿಕಾರಿಗಳ ವರ್ತನೆಯ ಬಗ್ಗೆ ಶಿಸ್ತು ಕ್ರಮಕ್ಕೆ ಸಲಹೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಈಗಾಗಲೇ UPSC ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರಿಗಳು ಏನು ಅಧ್ಯಕ್ಷರು ಸದಸ್ಯರಿಗಲ್ಲ, ಇವರ ದುರ್ನಡತೆ ಆಧಾರದ ಮೇಲೆ ಇವರನ್ನ ವಜಾ ಮಾಡ್ತಕ್ಕಂಥ ಅಧಿಕಾರ ಯಾರಿದೆ? ರಾಷ್ಟ್ರಪತಿಗಳಿಗೆ. ಆದ್ರೆ ಈ ಕೇಂದ್ರ ಲೋಕಸೇವಾ ಆಯೋಗದಿಂದ ನೇಮಕಾತಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳೇನಿದ್ದಾರೆ, ಅಧಿಕಾರಿಗಳಿದ್ದಾರೆ, ಈ ಅಧಿಕಾರಿಗಳ ಬಗ್ಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತಹ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ, ಸರ್ಕಾರಕ್ಕೆ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನ ಮಾಡ್ತಕ್ಕಂಥ ಅಧಿಕಾರ ಈ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇರುತ್ತೆ. ಅದು ಕೇಂದ್ರ ಸೇವೆಗಳಿರ್ಬೋದು ಅಥವಾ ರಾಜ್ಯ ಸೇವೆಗಳಿರ್ಬೋದು. ಈಗ IAS ಆಫೀಸರ್ ಅಂದ್ರೆ ಅವ್ರು ಸೆಂಟ್ರಲ್ ಗವರ್ಮೆಂಟ್ ಸೇವೆಯಲ್ಲೇ ಇರ್ತಾರೆ ಅಂತ ಏನಿಲ್ಲ ಅಲ್ವಾ. IAS ಆಫೀಸರ್ಗಳು ಸಾಮಾನ್ಯವಾಗಿ ಜಿಲ್ಲಾಧಿಕಾರಿಗಳೇ ಆಗಿರ್ತಾರೆ. ಸೊ ಕೇಂದ್ರೀಯ ಲೋಕಸೇವಾ ಆಯೋಗದ ಪರೀಕ್ಷೆಗಳನ್ನ ನಾನು ಪಾಸ್ ಮಾಡಿ ನಾನು ನೇಮಕಾತಿ ರಾಜ್ಯ ಮಟ್ಟದಲ್ಲಿ ಆಗಿದೆ ಅಂತ ಆದ್ರೆ ಅದಕ್ಕೂ ಕೂಡ ನನ್ನ ಮೇಲೆ ಶಿಸ್ತು ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿದ್ರೆ ಅದು ಕೇಂದ್ರ ಲೋಕಸೇವಾ ಆಯೋಗ ಸರ್ಕಾರಕ್ಕೆ ಸಂವಿಧಾನಾತ್ಮಕವಾಗಿ ಅವರ ದುರ್ನಡತೆಗಳು, ವರ್ತನೆಗಳನ್ನ ಆಧರಿಸಿ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಶಿಫಾರಸುಗಳನ್ನ ಅಥವಾ ಸಲಹೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇನ್ನ ಲಾಸ್ಟ್ ಒನ್, ರಾಷ್ಟ್ರಪತಿಗಳ ಸೂಚನೆಯ ಮೇರೆಗೆ ಸರ್ಕಾರಕ್ಕೆ ಯಾವುದೇ ವಿಷಯದ ಬಗ್ಗೆ ಅಗತ್ಯವಾಗಿರ್ತಕ್ಕಂಥ ಸಲಹೆ ಕೊಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಲೋಕಸೇವಾ ಆಯೋಗ ಮಾಡಲಿಕ್ಕೆ ಸಾಂವಿಧಾನಿಕವಾಗಿ ಈ ಸಂಸ್ಥೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ರಾಷ್ಟ್ರಪತಿಗಳ ಮಾರ್ಗದರ್ಶನದಲ್ಲಿ ರಾಷ್ಟ್ರಪತಿಗಳು ಬಯಸಿದ್ರೆ, ರಾಷ್ಟ್ರಪತಿಗಳು ಸೂಚನೆ ಕೊಟ್ರೆ ಆ ಸೂಚನೆಯ ಅನುಸಾರ ಯಾವುದೇ ವಿಷಯವನ್ನ ಕುರಿತು ಸರ್ಕಾರಕ್ಕೆ ಸಲಹೆ ನೀಡತಕ್ಕಂಥ ಅಧಿಕಾರ ಕೂಡ ಈ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇರುತ್ತೆ. ಸೊ ಇದೊಂದು ಸಾಂವಿಧಾನಿಕ ಆಯೋಗ, ಸಂವಿಧಾನಬದ್ಧವಾಗಿ ಅಧಿಕಾರವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಆಯೋಗ. ಒಬ್ಬರ ಅಧ್ಯಕ್ಷರು 10 ಜನ ಸದಸ್ಯರಿರ್ತಾರೆ. ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ. ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ. ಸೊ ದುರ್ನಡತೆ ಆಧಾರದ ಮೇಲೆ ಅವ್ರನ್ನ ತೆಗೆದು ಹಾಕ್ತಕ್ಕಂಥ ಅಧಿಕಾರ, ನೇಮಕ ಮಾಡತಕ್ಕಂಥ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರುತ್ತೆ. ಇನ್ನ ಇವರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿದ್ರೆ ಈ ಒಂದು 5 ಕಾರ್ಯಗಳು, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿದ್ರೆ ನಾವು ಬರೀಬೇಕಾಗುತ್ತೆ. ಸಂವಿಧಾನದ 320ನೇ ವಿಧಿಯ ಅನ್ವಯ ಕೇಂದ್ರ ಲೋಕಸೇವಾ ಆಯೋಗ ಈ ಕಾರ್ಯಗಳನ್ನ ಮಾಡಲಿಕ್ಕೆ ಅಧಿಕಾರವನ್ನ ಹೊಂದಿದೆ. ಇದಿಷ್ಟು ಕೇಂದ್ರ ಲೋಕಸೇವಾ ಆಯೋಗ. ಮುಂದಿನ ತರಗತಿಯಲ್ಲಿ ರಾಜ್ಯ ಲೋಕಸೇವಾ ಆಯೋಗವನ್ನು ಕುರಿತು ಅಭ್ಯಾಸ ಮಾಡ್ತಾರೆ. ಸೊ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರೋಣ.